ಕರ್ತನಲ್ಲಿ ಪ್ರೇರೆ, ದೇವರ ಮಹಾಕೃಪೆಯಿಂದ ಮತ್ತೊಮ್ಮೆ ಆತನ ಸನ್ನಿಧಾನದಲ್ಲಿ ನಾವು ನಿಂತು ಆತನ ವಾಕ್ಯವನ್ನು ನಾವು ಕೇಳಿಸ್ಕೊಂಡು ಆ ವಾಕ್ಯ ಪ್ರಕಾರ ನಾವು ನಡಿಲಿಕ್ಕೆ ದೇವರು ಕೊಟ್ಟಿರುವ ಈ ಶ್ರೇಷ್ಠವಾಗಿರುವ ವಿಶೇಷವಾಗಿರುವ ಸಮಯದಕ್ಕೋಸ್ಕರ ಕರ್ತನನ್ನು ಸ್ತುತಿ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅನ್ಕೊತಾ ಇದ್ದೀನಿ. ಮೊದಲನೇದಾಗಿ ವಾಕ್ಯದಲ್ಲಿ ಹೋಗೋಕೆ ಮುಂಚೆ ಒಂದು ಚಿಕ್ಕ ಮಾತು. ಹೋದ ಸಲ ನಾನು ಹೇಳಿದೆ, ಈ ವಾರ ಎಲ್ಲ ಎಷ್ಟು ಮಂದಿ ಪ್ರಾರ್ಥನೆ ಮಾಡಿದರೋ ಆ ಪ್ರಾರ್ಥನಾ ಫಲ ಏನಿದೆಯೋ, ಆ ಶಕ್ತಿ ಏನಿದೆಯೋ, ಏನು ವ್ಯತ್ಯಾಸ ನೀವು ಕಂಡಿದ್ದೀರೋ ಆಮೇಲೆ ನಾನು ತಿಳಿಸಿದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ. ದೇವ್ರನ್ನ ಮಹಿಮೆಪಡಿಸೋಣ. ಕಾರಣ ಏನಂದರೆ, ಯಾರು ಮೊಣಕಾಲೂರಿ 1 ಗಂಟೆ ಆತನ ಸನ್ನಿಧಾನದಲ್ಲಿರುತ್ತಾರೋ ನಮಗೆ ತಿಳಿಯಲಾರದೆ ಅವ್ರ ಮನಸ್ಸಲ್ಲಿ ಒಂದು ನೆಮ್ಮದಿ, ಒಂದು ಸಮಾಧಾನ, ಒಂದು ಆಲೋಚನೆ, ಒಂದು ನಡತೆ, ನಡೆಯೆಲ್ಲ ಕೂಡ ವ್ಯತ್ಯಾಸ ಕಾಣಿಸ್ಬೋದು. ಕಾರಣ ಏನಂದರೆ, ನಮ್ಮ ಸಹವಾಸ ಕರ್ತನೊಡನೆ ಇರುತ್ತೆ. ಭಾರಿ ಒಳ್ಳೆಯದು. ಮತ್ತು ಈ ವಾರದಲ್ಲಿ ಕೆಲವು ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ನನ್ನ ಉದ್ದೇಶದಲ್ಲಿ ದೇವರ ವಾಕ್ಯ, ನಮ್ಮ ಬೈಬಲ್ ಒಂದು ಕನ್ನಡಿ ಇದ್ದಂಗೆ. ಪ್ರತಿದಿನ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ, ನಮ್ಮ ಹೃದಯಾಂತರಗಳಲ್ಲಿ ಯಾವ ಆಲೋಚನೆ ಇದೆಯೋ, ನಾವು ಹೇಗೆ ನಡೀತಾ ಇದ್ದೀವೋ, ನಮ್ಮ ನುಡಿ ಹೇಗಿದೆಯೋ ಸಮಸ್ತವೂ ನಾವು ನೋಡ್ಕೊಳ್ಳೋಕ್ಕೆ ದೇವರು ಕೊಟ್ಟಿರುವ ಅತಿ ಪರಿಶುದ್ಧವಾಗಿರುವ ಕನ್ನಡಿನೇ ದೇವರ ವಾಕ್ಯ. ಆತನ ಮುಖಕಾಂತಿ ಯಾರ ಮೇಲೆ ಬೀಳುತ್ತೋ ಆ ಮುಖಕಾಂತಿಯಿಂದ ಅವರಿಗೆ ಒಂದು ಸಂತೋಷ, ಒಂದು ನೆಮ್ಮದಿಯನ್ನು ನಾವು ಕಾಣಬಹುದು. ಈ ಸಮಯದಲ್ಲಿ ನಾವು ಚೆನ್ನಾಗಿ ವಾಕ್ಯದಲ್ಲಿ ನಾವು ಹೋಗೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾಗಿರುವ ನಮ್ಮ ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ಈ ಪರಿಶುದ್ಧ ಸಮಯದಲ್ಲಿ ನಿನ್ನ ಆತ್ಮವನ್ನು ನಮಗೆ ದಯಪಾಲಿಸಿ ನಮ್ಮೆಲ್ಲರನ್ನೂ ನಿನ್ನ ವಶಕ್ಕೆ ತಗೋಬೇಕೆಂದು ನಿನ್ನ ವಾಕ್ಯದಿಂದ ನಮ್ಮನ್ನು ತುಂಬಿಸಿ ಈ ಕಡೆ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿರಲಿಕ್ಕೆ ಬೇಕಾಗಿರುವ ಪರಿಶುದ್ಧತೆಯನ್ನು, ರೂಪವನ್ನು ನಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ವಿ. ಈ ಸಮಯದಲ್ಲಿ ನಿನ್ನ ವಾಕ್ಯದ ಪ್ರಕಾಶತೆಯನ್ನು ನಮ್ಮ ಮೇಲೆ ನಿಲ್ಲಿಸಬೇಕೆಂದು, ನಿನ್ನ ಪ್ರಸನ್ನತೆ ನಮಗೆ ದಯಪಾಲಿಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ, ಆಮೇನ್. ಕರ್ತನಲ್ಲಿ ಪ್ರೇರ, ಇವತ್ತಿನ ದಿವಸ ನನ್ನ ವಾಕ್ಯ ಸಾರಾಂಶ ದಾನಿಯೇಲನ ಗ್ರಂಥ 5ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಮೊದಲನೇಗೆ ದಾನಿಯೇಲ ಗ್ರಂಥ ನಾವು ನೋಡಿದ್ರೆ, ಇದು ಒಂದು ದರ್ಶನಗಳ ಗ್ರಂಥವಾಗಿ ನಾವು ನೋಡ್ತಾ ಇದ್ದೀವಿ. ಈ ದರ್ಶನಗಳ ಗ್ರಂಥದಲ್ಲಿ ಕಡೆ ಗ್ರಂಥ ನಾವು ಪ್ರಕಟಣೆ ಗ್ರಂಥ ಕೂಡ ನಾವು ನೋಡಬಹುದು. ಈ ಗ್ರಂಥದಲ್ಲಿ ದೇವರು ದಾನಿಯೇಲನಿಗೆ ಸಮಸ್ತ ಬರೋ ಕಾಲಕ್ಕೆ, ಅಂತ್ಯಕಾಲ ಹೇಗಿರುತ್ತೋ ಅವೆಲ್ಲ ಕೂಡ ತೋರಿಸಿದ್ದಾರೆ, ದರ್ಶನವನ್ನು ಕೊಟ್ಟಿದ್ದಾರೆ. ಆದರೆ ಕಡೆಗೆ ನಾವು ನೋಡಿದ್ರೆ ಅಲ್ಲಿ ದೇವರೊಂದು ಮಾತು ಹೇಳ್ತದೆ, ಇದಕ್ಕೆಲ್ಲ ಮುದ್ರೆ ಹಾಕು, ಇದಿನ್ನೂ ಸಮಯ ಬಂದಿಲ್ಲ ಅಂದು. ಆದರೆ ಈಗ ಪ್ರಕಟಣೆ ಗ್ರಂಥ ಬಂದ ಮೇಲೆ ದೇವರು ಮೊದಲನೇ ಅಧ್ಯಾಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ, ಈಗ ಸಮಯ ಬಂದಿದೆ, ಈ ಪ್ರಕಟಿಸುವ ಸಮಯ ಬಂದಿದೆ, ಆತನ ಬರವಣಿಗೆಯ ಸಮಯ ಬಂದಿದೆ. ಈಗ ಆತನ್ನು ನಾವು ಪ್ರಕಟಿಸಬೇಕು. ನಡೆಯುವ ಪ್ರತಿಯೊಂದು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕೆಂದು ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಈಗ ದಾನಿಯಲ್ಲಿ ನಾವು ನೋಡಿದ್ರೆ ಒಂದು ವಿಶೇಷವಾಗಿರುವ ಒಂದು ಯವನಸ್ಥನಾಗಿ ನಾವು ನೋಡ್ತಾ ಇದ್ವಿ. ಆತನ ಸ್ನೇಹಿತರಾಗಲಿ, ಆತನಾಗಲಿ ದೇವರಲ್ಲಿ ಎಷ್ಟು ನಂಬಿಕೆ, ಎಷ್ಟು ವಿಶ್ವಾಸ ಇದೆ ಅಂದರೆ, ಈ ಕಾಲಕ್ಕೆ ನಮಗೆ ಅಂಥ ವಿಶ್ವಾಸ, ನಂಬಿಕೆ
ಅಂತ ಒಂದು ದೃಢ ನಿಶ್ಚೆಯಿಂದ ಮುಂದೆ ನಡಿಲಿಕ್ಕೆ ದೇವರು ನಮಗೆ ಈ ಯೌವನಸ್ಥರನ್ನು ತೋರಿಸ್ತಾ ಇದ್ದಾರೆ. ಸತ್ರು ಪರವಾಗಿಲ್ಲ, ನಾವು ದೇವರು ರಕ್ಷಣೆ ಮಾಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನಾವು ದೇವರನ್ನು ಬಿಡಲ್ಲ ಅನ್ನೋ ಒಂದು ಡಿಟರ್ಮಿನೇಷನ್ ಇದೆ ನೋಡ್ರಿ. ಅದು ನಾವು ಅಂದ್ಕೊಂಡ್ರೆ ನೆಮ್ಮೈ ಒಂಥರ ಜುಮ್ಮನ್ನುತ್ತೆ, ಹೌದಲ್ಲ? ಇವ್ರಿಗೆ ಎಷ್ಟು ದೇವರಂದ್ರೆ ಪ್ರೀತಿ, ದೇವರಂದ್ರೆ ನಂಬಿಕೆ, ಎಷ್ಟು ವಿಶ್ವಾಸ. ಇವರು ಪ್ರತ್ಯೇಕವಾಗಿ ವಿಶೇಷವಾಗಿ ನಾವು ನೋಡಿದ್ರೆ ಅವರ ಊಟ ಆಗಲಿ, ಅವರ ಸಹವಾಸ ಆಗಲಿ ಎಲ್ಲವೂ ಕೂಡ ವ್ಯತ್ಯಾಸವಾಗಿರುತ್ತೆ. ಬೇರೆ ದೇಶದಲ್ಲಿ, ಅನ್ಯ ದೇಶದಲ್ಲಿ ಅರಸನ ಹತ್ರ ಇರೋ ಇವರು ಅವರು ನುಡಿ ನಡಿ ಎಲ್ಲ ಕೂಡ ಅವ್ರು ಎಲ್ಲಿ ಕೂಡ ತಮ್ಮನ್ನು ಅವರು ಕಲ್ಕೊಂಡಿಲ್ಲ ಪ್ರೇರೆ. ಅವ್ರು ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ. ಅದಕ್ಕೆ ಇಂಥವರು ಎಲ್ಲಿ ಕೂಡ ಇಲ್ಲ ಅಂದು ವಾಕ್ಯ ಪ್ರಕಾರ ನಾವು ನೋಡ್ಬೋದು. ಅರಸನೇ ಸಾಕ್ಷ್ಯವನ್ನು ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ನಾವು ಕೆಲವು ಮಂದಿ ನೋಡಿದ್ರೆ, ದೊಡ್ಡವ್ರು ನೋಡಿದ್ರೆ, ಅವ್ರು ದುಡ್ಡಿರೋವ್ರು ನೋಡಿದ್ರೆ, ಇಲ್ಲ ಈಗ ಕೆಲವು ಹಿಂದನ್ನು ನೋಡಿದ್ರೆ ಅವ್ರ ಪ್ರಕಾರ ನಾವು ನಡ್ಕೊಳ್ಳೋಕ್ಕೆ, ಅವ್ರು ಸಂತೋಷ ಪಡಿಸ್ಲಿಕ್ಕೆ ನಾವು ನೋಡ್ತೀವಿ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಮನುಷ್ಯನ ಸಂತೋಷಪಡಿಸ್ಲಿಕ್ಕೆ ದೇವರನ್ನು ಸಂತೋಷಪಡಿಸ್ಬೇಕೆಂದು ನಾನು ಇಚ್ಛೆ ಪಡ್ತಾ ಇದ್ದೀನಿ ಎಂದು ಪೌಲನು ಹೇಳ್ತಾ ಇದ್ದಾನೆ. ಹೌದು, ಮನುಷ್ಯನ ಸಂತೋಷಪಡಿಸಿದ್ರೆ ನಮಗೇನು ಬರುತ್ತೆ? ಆದರೆ ದೇವ್ರನ್ನ ನಾನು ಸಂತೋಷಪಡಿಸ್ಬೇಕು ಅನ್ನೋ ಒಂದು ಇಚ್ಛೆ ನಮ್ಮಲ್ಲಿ ಇರಬೇಕು ಅಂತ ದೇವ್ರ ವಾಕ್ಯ ನಮಗೆ ತಿಳಿಸ್ಕೊಡ್ತಾ ಇದೆ. ಅದಕ್ಕೆ ಇವತ್ತಿನ ದಿವಸ ದಾನಿಯೇಲನು ದೇವರ ಆತ್ಮದಿಂದ ತುಂಬಿಕೊಂಡಿರೋನಾಗಿದ್ದಾನೆ. ಆ ಕಾಲದಲ್ಲಿ ಆ ಅನ್ಯ ದೇಶದಲ್ಲಿ ತನ್ನನ್ನು ದೇವರು ಎಷ್ಟರ ಮಟ್ಟಿಗೆ ಎತ್ತಿ ಹಿಡಿದಿದ್ದಾರೋ ನಾವು ಕಾಣಬಹುದು. ನೆಬೂಕದ್ನೆಚ್ಚರ ಆಗಲಿ, ಬೆಲ್ಶಾಜರ್ ಆಗಲಿ, ಅವರಲ್ಲಿ ನಡೆದಿದ್ದ ಒಂದೊಂದು ಕಾರ್ಯವನ್ನು ಇವ್ರ ಮೇಲೆ ಎಷ್ಟು ಹೊಟ್ಟೆ ಕಿಚ್ಚಿದ್ರೂ ಕೂಡ ಇವ್ರನ್ನ ಏನಾದರೂ ಮಾಡಿ ಇದು ಮಾಡಬೇಕಂದು ನೋಡಿದ್ರು ಕೂಡ ದೇವರವ್ರನ್ನ ಹೆಜ್ಜೆ ಹೆಜ್ಜೆಗೆ ಕಾಪಾಡ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೆ ತನ್ನನ್ನು ದೇವರು ತೋರಿಸ್ಕೊತಾ ಇದ್ದಾರೆ. ಅದಕ್ಕೆ ಇಂಥ ದೇವರು, ದಾನಿಯೇಲನ ದೇವರು, ಶಡ್ರಕ್ ಮೇಷಕ್ ಅಬೇದ್ನೆಗೋ ಅವರ ದೇವರಂಥ ದೇವರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಸಮುದ್ರದಲ್ಲಿ ಎಲ್ಲಿ ಕೂಡ ಇಲ್ಲವೇ ಇಲ್ಲ. ಇವರ ದೇವರೇ ಸತ್ಯವಾಗಿರುವ ದೇವರೊಂದು ಅನ್ಯ ಅರಸನ ಸಾಕ್ಷಿ ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೇರೆ, ದೇವರು ಬೇಗನೆ ಬರ್ತಾ ಇದ್ದಾನೆ. ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳೋಣ, ನಮ್ಮ ಹೃದಯವನ್ನು ಬದಲಾಯಿಸ್ಕೊಳ್ಳೋಣ, ನನ್ನ ನಂಬಿಕೆಯನ್ನು ದೃಢವಾಗಿ ದೇವರಲ್ಲಿ ನಿಲ್ಲಿಸ್ಕೊಳ್ಳೋಣ. ಹೌದು, ನಮ್ಮಲ್ಲಿ ದೇವರೊಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ನಿನ್ನನ್ನು ನನ್ನನ್ನು ಉನ್ನತ ಸ್ಥಿತಿಯಲ್ಲಿ ನಡೆಸ್ಕೋಬೇಕಂದು, ಆತನಕ್ಕೋಸ್ಕರ ನಮ್ಮನ್ನು ಬಳಸ್ಕೋಬೇಕಂದು, ಒಂದು ಪಾತ್ರೆಯಾಗಿ ನಮ್ಮನ್ನು ಉಪಯೋಗಿಸ್ಕೋಬೇಕೆಂದು ದೇವರು ಇಚ್ಛೆ ಪಡ್ತಾ ಇದ್ದಾನೆ. ದಯವಿಟ್ಟು ನಾವು ಆತನ ಕೈಯಲ್ಲಿರೋ ಧನ್ಯತೆಯನ್ನು ದೇವರು ನಮಗೆ ದಯಪಾಲಿಸಲಿ. ಆಮೇಲೆ ಇಲ್ಲಿ ದೇವರ ವಾಕ್ಯವನ್ನು ನಾವು ನೋಡೋಣ. 3 ವಾಕ್ಯ ಅಧ್ಯಯನ ಮಾಡಿಕೊಳ್ಳೋಣ. ದಾನಿಯೇಲ ಗ್ರಂಥ 5ನೇ ಅಧ್ಯಾಯ. ದಾನಿಯೇಲ ಗ್ರಂಥ 5ನೇ ಅಧ್ಯಾಯ 24 ನಾವು ಓದ್ಕೊಳ್ಳೋಣ, ಸ್ವಲ್ಪ ಓದ್ಕೊಳ್ಳೋಣ. ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ಹೀಗಿರಲು ಆ ಹಸ್ತವು ದೇವರ ಸನ್ನಿಧಿಯಿಂದ ಬಂದು ಈ ಬರಹವನ್ನು ಬರೆಯಿತು. ಬರೆದ ಬರಹವು ಇದೆ: ಮೇನೆ ಮೇನೆ ಟೇಕಲ್ ಉಫಾರ್ಸಿನ್. ಇದರ ಅರ್ಥವು ಹೀಗಿದೆ: ಮೇನೆ ಅಂದರೆ ದೇವರು ನಿನ್ನ ಆಳ್ಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ಟೇಕಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ. ಪೇರೆಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದನು. ಆಮೆನ್.
ದೇವರಿಗೆ ಮಹಿಮೆ ಆಗಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ 3 ಮಾತು ನಾನು ಧ್ಯಾನ ಮಾಡಬೇಕೆಂದು ಇಚ್ಛೆ ಪಡ್ತಾ ಇದ್ದೀನಿ. ಒಂದು ಮೇನೆ, ಎರಡನೇದು ನಾವು ನೋಡಿದ್ರೆ ಟೇಕಲ್, ಮೂರನೇದು ಉಫಾರ್ಸಿನ್. ಈ 3 ಮಾತುಗಳು ಎಲ್ಲಿಂದ ಬಂದು, ಯಾಕೆ ಬಂದು, ಯಾರ ವಿಷಯದಲ್ಲಿ ಎಂದು ನಾವು ನೋಡಿದ್ರೆ, ಇಲ್ಲಿ ನಾವು ಮುಂಚೆ ಸ್ವಲ್ಪ ಹಿಂದಕ್ಕೆ ಹೋದರೆ 4-5 ಅಧ್ಯಾಯಗಳಲ್ಲಿ ನಾವು ನೋಡಿದ್ರೆ ಅಲ್ಲಿ ಒಂದು ಅರಸನಿದ್ದಾನೆ. ಅರಸನ ಹೆಸರು ನಾವು ಚೆನ್ನಾಗಿ ನೋಡ್ಬೋದು. ಆತನ ಹೆಸರು ನಾವಿಲ್ಲಿ ನೋಡ್ಬೋದು ಬೆಲ್ಶೇಜರು ಅಂತ ನಾವು ನೋಡ್ತಾ ಇದ್ವಿ. ಈ ಬೆಲ್ಶೇಜರು ಅವ್ರ ತಂದೆಯನ್ನು ನಾವು ನೋಡ್ಬೋದು. ಅವರು ಒಂದು ಒಳ್ಳೆಯ ಅರಸನಾಗಿದ್ದಾರೆ. ಆತನಿಗೆ ಬಂದಿರುವ ಒಂದು ಕನಸುಗಳೆಲ್ಲ ಕೂಡ ವಿಶೇಷವಾಗಿರುವಾಗ ಆ ಕನಸುಗಳ ಭಾವವನ್ನು ಹೇಳಿಕೊಳ್ಳೋಕ್ಕೆ ಎಲ್ಲರನ್ನು ಕರೆದಿದ್ದಾರೆ. ಎಲ್ಲರನ್ನು ಕರೆದರೂ ಕೂಡ ಯಾರೂ ಕೂಡ ಹೇಳಲಿಕ್ಕೆ ಬರಲೇ ಇಲ್ಲ. ನೆಬೂಕದ್ನೆಚ್ಚರಿಗೆ ಬಂದಿದ್ದ ಕನಸುಗಳೆಲ್ಲ ಕೂಡ ಆ ಸಮಯದಲ್ಲಿ ಸೆರೆಯಾಗಿ ಇಟ್ಕೊಂಡಿರುವ ಈ ದಾನಿಯೇಲನ್ನು ಅವ್ರನ್ನ ಬಂದು ಆ ದಾನಿಯೇಲನ್ನು ಪ್ರಾರ್ಥನೆ ಮಾಡೋದು, ಆ ದಾನಿಯೇಲನ್ನು ಬಂದು ಹೇಳ್ತಾ ಇದ್ದಾನೆ. ಯಾಕೆಂದರೆ ಅರಸನಿಗೆ ಬಂದಿದ್ದ ಆ ಕನಸು ಅರಸನೇ ಮರೆತು ಬಿಟ್ಟಿರುವ ಆ ಕನಸನ್ನು ನನಗೆ ತಿಳಿಸಿಕೊಡಬೇಕು ಎಂದು ಹೇಳುವಾಗ ಯಾರಿಗೆ ಕೂಡ ಬರಲಿಲ್ಲ, ಯಾರಿಗೆ ಕೂಡ ಜ್ಞಾನವೂ ಕೂಡ ಇಲ್ಲ. ಆಗ ದೇವರು ತನ್ನ ಮಹಿಮೆಯನ್ನು ಅಲ್ಲಿ ಕಾಣಿಸ್ತಾ ಇದ್ದಾನೆ. ದಾನಿಯೇಲ ರೂಪವಾಗಿ ದಾನಿಯೇಲ ಹೇಳ್ತಾ ಇದ್ದಾನೆ, ಇದು ದೇವರ ಆತ್ಮದಿಂದ ಮಾತ್ರ ನಾವು ತಿಳ್ಕೋಬಹುದು. ಅರಸನಿಗೆ ತಿಳಿಸ್ತಾ ಇದ್ದಾನೆ, ದೇವರೊಂದು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಆ ಕನಸಿನ ಭಾವವನ್ನು ಹೇಳಿದ ತಕ್ಷಣ ಅರಸನ ಆಶ್ಚರ್ಯ ಪಡ್ತಾ ಇದ್ದಾನೆ, ಸಂತೋಷ ಪಡ್ತಾ ಇದ್ದಾನೆ. ನಿಜವಾಗ್ಲೂ ಆ ಆತ್ಮ ನಮ್ಮೆಲ್ಲರಿಗೂ ಕೂಡ ದೇವರು ಕೊಟ್ಟಿದ್ದಾನೆ ಪ್ರೇರೆ. ಯಾವತ್ತು ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀವೋ ಮುಂದೆ ನಡೆಯುವ ಪ್ರತಿಯೊಂದನ್ನು ನಮಗೆ ದೇವರು ತಿಳಿಸ್ಕೊಡ್ತಾನಂದು ಇಲ್ಲಿ ಆ ಭಾವನೆ ನಾವು ನೋಡಬಹುದು. ಎಲ್ಲರೂ ಅವರ ಜ್ಞಾನದಿಂದ, ಅವ್ರ ಪುಸ್ತಕಗಳಿಂದ, ಅಲ್ಲಿಂದ ಎಲ್ಲಿಂದ ಅವರು ಎಲ್ಲರೂ ಕೂಡ ಅವರ ಅಭ್ಯಾಸದಿಂದ ಅವರು ಆ ಫೀಲ್ಡ್ನಲ್ಲಿ ಇರಬಹುದು. ಆದರೆ ದೇವರ ಮರ್ಮಗಳನ್ನು ತಿಳಿಸಬೇಕಂದ್ರೆ ಕೇವಲ ದೇವರ ಆತ್ಮ ಮಾತ್ರ ಅಲ್ಲಿರಬೇಕಾಗಿದೆ. ದೇವರ ಉದ್ದೇಶಗಳನ್ನು ತಿಳಿಸ್ಬೇಕಂದ್ರೆ ದೇವರೇ ನಮಗೆ ಬಯಲ್ಪಡಿಸಬೇಕಾಗಿದೆ. ಹಾಗೆ ದಾನಿಯೇಲಗೆ ಹೇಳಿದ ತಕ್ಷಣ ಅರಸನ ಹೇಳ್ತದ, ನಿಜವಾಗ್ಲೂ ದಾನಿಯೇಲನಂತ ಜ್ಞಾನಿ ಯಾರೂ ಇಲ್ಲ. ಈತ ದೇವರ ಆತ್ಮಗಳನ್ನು ಇಟ್ಕೊಂಡಿದ್ದಾತ, ದೇವರ ಆತ್ಮದಿಂದ ತುಂಬಿಕೊಂಡಿದ್ದಾತ, ದೇವದೂತಿಗಳ ಆತ್ಮ ಇದೆ ಅನ್ನೋ ನಿಜವಾಗ್ಲೂ ಇಂಥ ಹೆಸರು ಪಡ್ಕೊಂಡಿರುವ ಈತ ದಾನಿಯೇಲ ನೋಡಿದ್ರೆ ಭಾರಿ ಆಶ್ಚರ್ಯ ಆಗುತ್ತೆ. ಇಲ್ಲಿ ಕೂಡ ನಾವು ನೋಡ್ತಾ ಇದ್ವಿ ಬೆಲ್ಶೇಜರ್. ಈಗ ಆತ ನಮ್ಮ ಮಗ ನೆಬೂಕದ್ನೆಚ್ಚರ್ ಮಗನಾಗಿದ್ದಾನೆ. ಅವನ ಆಳ್ವಿಕೆ ಬಂದ ತಕ್ಷಣ ಈತ ಏನು ಮಾಡ್ತಾ ಇದ್ದಾನಂದ್ರೆ ಭಾರಿ ಸಂತೋಷಪಟ್ಟು 1000 ಮಂದಿಯನ್ನು ಎಲ್ಲರೂ ದೊಡ್ಡವ್ರನ್ನೆಲ್ಲರನ್ನು ಕರೆಸಿ ಒಂದು ಔತಣ ಕೂಟವನ್ನು ಏರ್ಪಡಿಸಿದ್ದಾನೆ. ಔತಣ ಕೂಟದಲ್ಲಿ ಕೂರಿಸಿದ ಮೇಲೆ ಎಲ್ಲರೂ ಕೂಡ ಮದ್ಯಪಾನ ಮಾಡ್ತಾ ಇದ್ದಾರೆ, ದ್ರಾಕ್ಷಾರಸವನ್ನು ತಗೊತಾ ಇದ್ದಾರೆ, ಸಂತೋಷದಿಂದ ಡ್ಯಾನ್ಸು, ಇವು ಹಾಡು ಈಡೆಲ್ಲ ಕೂಡ ಇದೆ. ಇಂಥ ಸಮಯದಲ್ಲಿ ಅವತ್ತು ಏನು ಬಂದಿದೆಯೋ ಗೊತ್ತಿಲ್ಲ, ಏನು ಮಾಡಿದಾನಂದ್ರೆ ಅವರಪ್ಪ ಅವ್ರ ತಂದೆ ಅವರು ತೊಗೊಂಡು ಬಂದಿದ್ದ ನೆಬೂಕದ್ನೆಚ್ಚರ್ ಯೆರೂಸಲೇಮಿಂದ ತೊಗೊಂಡು ಬಂದಿದ್ದ ಮಂದಿರದಲ್ಲಿರುವ ಬಂಗಾರದ ಪಾತ್ರೆಗಳು, ಬೆಳ್ಳಿಯ ಪಾತ್ರೆಗಳು ಇವೆಲ್ಲ ಕೂಡ ತರಿಸಿ ಅದರಲ್ಲಿ ಈ ಮದ್ಯಪಾನ ದ್ರಾಕ್ಷಾರಸವನ್ನು ಹಾಕಿ
ಅದು ಅಪವಿತ್ರ ಮಾಡಿದಾನ ಪ್ರೇರೆ. ಅಪವಿತ್ರ ಮಾಡಿದ್ದು ಒಂದೇ ಅಲ್ಲ, ಚೆನ್ನಾಗಿ ಕುಡಿದು ಎಷ್ಟು ಭಯಂಕರ ಅಂದರೆ ಅನ್ಯ ದೇವತೆಗಳನ್ನು ಆತ ಹೊಗಳ್ತಾ ಇದ್ದಾನೆ. ಎಂಥ ಭಯಂಕರ ಅಂದರೆ ಅನ್ಯ ದೇವತೆಗಳನ್ನು ಜೀವವುಳ್ಳ ಕರ್ತನಿಗೆ ಹೋಲಿಸ್ಕೊಂಡು ಅದು ಕುಡಿದಿರುವಾಗ, ಅಂಥ ಭಯಂಕರ ಸಮಯದಲ್ಲಿ ಎಲ್ಲರೂ ಕುಂತಿರುವಾಗ, ನಾನು ಸೂಕ್ಷ್ಮವಾಗಿ ಹೋಗ್ತಾ ಇದ್ದೇನೆ, ಡೀಟೇಲಾಗಿ ಹೋಗ್ತಾ ಇಲ್ಲ ಪ್ರೇಯರ್. ನಮಗೆ ಬೇಕಾಗಿರೋದು ಮೂರೇ ಮಾತು, ಅದಕ್ಕೆ ಸ್ವಲ್ಪ ಕನೆಕ್ಟಿವಿಟಿಗೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇಷ್ಟರೊಳಗೆ ಇವರು ಚೆನ್ನಾಗಿ ಕುಡಿದು ಮತ್ತಲ್ಲಿ ಆ ಗೊಂಬೆಗಳನ್ನು ಇವೆಲ್ಲರೂ ಕೂಡ ದೇವರೇ ಇಲ್ಲಿದ್ದವರನ್ನು ತಮ್ಮ ಕೈಯಲ್ಲಿ ಮಾಡಿಕೊಂಡ ದೇವತೆಗಳನ್ನೆಲ್ಲ ಕೂಡ ಹೊಗಳುತ್ತಿರುವಾಗ, ಆ ಕೀರ್ತನೆಗಳು 105ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ಬೋದು. ಇಂಥ ಸಮಯದಲ್ಲಿ ಆ ಗೋಡೆ ಮೇಲೆ ಒಂದು ಕೈ ಬಂದು ಬರಹವನ್ನು ಬರೀತಾ ಇದೆ. ಆ ಬರಿತಾ ಇರುವಾಗಲೇ ಒಂದು ಅದ್ಭುತ, ಒಂದು ಭಯಾನಕ ಸ್ಥಿತಿಯಲ್ಲಿ ಬಂದಿದೆ. ಏನಂದರೆ, ಯಾರು ಈ ಅರಸನಿದಾನೋ ಅವನ ಈ ಕೆಳಗಿಂದ ನಡುವಿಂದ ಕೆಳಗೆ ಒಂದೊಂದು ಮೆಲ್ಲಿಗೆ ಇದಾಗ್ತಾ ಇದೆ. ಅವನಿಗೆ ತಿಳಿಯಲಾರ್ದ ಒಂದು ಶಿವರಿಂಗು, ಒಂದು ಭಯ ಮನಸ್ಸಲ್ಲಿ ಉಟ್ಕೊಂಡಿದೆ. ಒಂದೊಂದು ಅಕ್ಷರ ಅದರ ಮೇಲೆ ಬರೀತಿರುವಾಗ ಇವನಲ್ಲಿ ಒಂದೊಂದು ಬಲಹೀನತೆ ಬರ್ತಾ ಇದೆ. ಹೆದರ್ಕೊಂಡು ಬಿಟ್ಟಿದ್ದಾನೆ. 3 ಆದಮೇಲೆ 3 ಬರಹಗಳು ಬಂದ ತಕ್ಷಣ ಕಾಲೆಲ್ಲ ಕೂಡ ಒಂದು ಸತ್ತೋದಂಗೆ ಆಗ್ಬಿಡ್ತದೆ. ಬಲ ಇಲ್ದಂಗೆ ಬಲಹೀನಾಗ್ಬಿಟ್ಟ, ಹೆದರ್ಕೊಂಡು ಬಿಟ್ಟ. ಈಗ ಅದು ಅರ್ಥ ಬೇಕಾಗಿದೆ. ಗೋಡೆ ಮೇಲೆ ಬರೆದಿರುವ ಆ ಬರಹದಕ್ಕೋಸ್ಕರ ಕರಿತಾ ಇದ್ದಾನೆ ಎಲ್ಲರಿಗೆ ಕೂಡ, ಮಾಟ ಮಂತ್ರಗಾರರಿಗೆ, ಜ್ಞಾನ ಉಳ್ಳವ್ರಿಗೆ, ಅವ್ರಿಗೆ ಇವರಿಗೆ ಪಂಡಿತರಿಗೆ ಎಲ್ಲರಿಗೆ ಕರೆದು ಎಲ್ಲರಿಗೆ ಇದನ್ನು ಓದ್ರಿ, ನಿಮ್ಮನ್ನು ಘನಪಡಿಸುವೆ, ನಾನು ಚೆನ್ನಾಗಿ ಇದು ಮಾಡ್ತೀನಿ, ಅದೆಲ್ಲ ಕೂಡ ಇದು ಕೊಡ್ತೀನಿ ಅದು ಕೊಡ್ತೀನಿ ಅದೆಲ್ಲ ಕೂಡ ಹೇಳುತ್ತದೆ. ಆಗ ಯಾರು ಕೂಡ ಹೇಳಲಿಕ್ಕೆ ಬಂದೇ ಇಲ್ಲ. ಯಾಕಂದರೆ ಪರಲೋಕದಿಂದ ಬಂದಿದ್ದ ಬರಹ ಅದು ಯಾರು ಬೇಕೋ ಅದು ವಿಶೇಷತೆ ಅಲ್ಲೇ ನಡಿಬೇಕಾಗಿದೆಯೇನೋ, ಯಾರಿಗೆ ಕೂಡ ಅದು ಓದಲಿಕ್ಕೆ ಜ್ಞಾನವೇ ಇಲ್ಲ. ಅಂಥ ಸಮಯದಲ್ಲಿ ಈ ಮಾತನ್ನು ಕೇಳಿಸ್ಕೊಂಡಿರುವ ಅವ್ರ ತಾಯಿ ನೆಬೂಕದ್ನೆಚ್ಚರ ಹೆಂಡತಿ ಅವ್ರು ಬಂದು ಅರಸನನ್ನು ಆಶೀರ್ವಾದ ಮಾಡಿ ಹೇಳ್ತಾ ಇದ್ದಾರೆ, ಇದನ್ನು ಭಾವ ಹೇಳಲಿಕ್ಕೆ ಕೇವಲ ನಿಮ್ಮ ತಂದೆಯವರಿಗೆ ಇರುವ ಆ ಸ್ಥಾನದಲ್ಲಿರುವ ದಾನಿಯೇಲನಿಗೆ ಮಾತ್ರ ಇರುತ್ತೆ. ಯಾಕಂದ್ರೆ ಆತ ದೇವರ ಆತ್ಮವನ್ನು ಹೊಂದ್ಕೊಂಡಿರುವ ಆತ ಮಾತ್ರ ನಿನಗೆ ಅದರ ಭಾವವನ್ನು ನಿಮಗೆ ತಿಳಿಸ್ಕೊಳ್ಳಲಿಕ್ಕೆ ಶಕ್ತಿ ಉಳ್ಳವನು, ಬೇರೆ ಯಾರಿಗೂ ಕೂಡ ಬರಲ್ಲ. ಆಗ ದಾನಿಯೇಲನ ಕರೆಸ್ತಾರೆ ಪ್ರಿಯರೇ. ದಾನಿಯೇಲನ ಕರೆಸಿರುವಾಗ ದಾನಿಯೇಲನಿಗೆ ಹೇಳ್ತಾ ಇದ್ದಾನೆ ಅರಸನು, ನೀನು ಇದ್ರ ಭಾವ ಹೇಳ್ಬಿಟ್ರೆ ರಾಜ್ಯದಲ್ಲಿ 3ನೇವನಾಗಿ ಒಂದು ಮಂತ್ರಿ ಆಗಿ ಮಾಡ್ತೀನಿ, ಇಂಪಾರ್ಟೆಂಟ್ ಆಗಿ ಎಲ್ಲ ಕೂಡ ನಿನಗೆ ಕೊಡ್ತೀನಿ, ನಿನಗೇನು ಬೇಕಾಗಿದ್ರು ಕೂಡ ಎಲ್ಲ ಕೊಡು. ಆಗ ದಾನಿಯೇಲ ಹೇಳ್ತಾ ಇದ್ದಾನೆ, ಅವೆಲ್ಲ ನನಗೆ ಬೇಕಾಗಿಲ್ಲ, ದೇವರು ನಿನಗೇನು ಹೇಳ್ಬೇಕಂದ್ರು ಅದು ಹೇಳಲಿಕ್ಕೆ ನಾನು ಬಂದಿದ್ದೀನಿ. ಹೌದು ಪ್ರೇರೆ, ದೇವ್ರ ಮಕ್ಕಳಾಗಿರುವ ನಾವು ಯಾವತ್ತಿಗೂ ಕೂಡ ದುಡ್ಡು ಆಗಲಿ, ಅಧಿಕಾರವಾಗಲಿ, ಮನುಷ್ಯರಿಗಾಗಲಿ ಯಾವ್ರ ನೋಡಿ ದೇವರ ಮಾತನ್ನು ನಾವು ಅಲ್ಲಗಳಿಸಬಾರ್ದು, ದೇವರ ಉದ್ದೇಶವನ್ನು ನಾವು ದೂರ ಮಾಡ್ಕೋಬಾರ್ದು. ಅದಕ್ಕೆ ಈ ದಾನಿಯೇಲನ ಒಂದು ಸೂಚನೆಯಾಗಿ ನಮಗೆ ಕಾಣಿಸ್ತಾ ಇದ್ದಾನೆ. ಈಗ ಇದೇ ದಾನಿಯೇಲ ಹೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ, ಅರಸನೇ, ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ಮೊಟ್ಟ ಮೊದಲೇ ನಾವು ತಿಳಿಬೇಕಾಗಿದ್ದು ಈ ವಾಕ್ಯ ಒಂದ್ಸಲ ಚೆನ್ನಾಗಿ ನೀವು ಓದಿ. ನಾವು ದೇವರನ್ನು ಘನಪಡಿಸಲಿಲ್ಲ ಅಂದರೆ ಖಂಡಿತ ಅದಕ್ಕೆ ಬೇಕಾಗಿರುವ ಫಲವನ್ನು ನಾವು ಹೊಂದ್ಕೋಬಹುದು. ನಿನ್ನ ಪ್ರಾಣ, ನಮ್ಮ ಪ್ರಾಣ ಯಾರ ಕೈಯಲ್ಲಿದೆ? ನಮ್ಮ ಯಾರ ಕೈಯಲ್ಲಿದೆ? ನಿನ್ನ ಸ್ಥಿತಿಗತಿಗಳು, ನಮ್ಮ ಸ್ಥಿತಿಗತಿಗಳು ಯಾರ ಕೈಯಲ್ಲಿದೆ? ಇವೆಲ್ಲ ಕೂಡ ಬಿಟ್ಟು ನೀನು ಏನು ಮಾಡಿ ಅಂತೆ, ದೇವರನ್ನು ನೀನು ಘನಪಡಿಸಲಿಲ್ಲ. ಕರ್ತನಲ್ಲಿ ನಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆಗೆ ದೇವರನ್ನು ಘನಪಡಿಸ್ತಾ ಇರಬೇಕು, ದೇವರನ್ನು ಮಹಿಮೆಪಡಿಸ್ತಾ ಇರಬೇಕು. ಅದಕ್ಕೆ ದಾವೀದನು ಕೂಡ 103ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಅಧ್ಯಾಯವೆಲ್ಲ ಕೂಡ, ಕೀರ್ತನೆಗಳೆಲ್ಲ ಕೂಡ
ದಾವೀದನು ದೇವ್ರನ್ನು ಮಹಿಂಪಡಿಸ್ತಾನೆ ಇರ್ತಾನೆ. ಕರ್ತನೆ, ನಿನ್ನ ಮುಂದೆ ನಾನೆಷ್ಟರ ಮಟ್ಟಿಗೆ, ನಿಮ್ಮ ಮುಂದೆ ನಾನೆಷ್ಟರ ಮಟ್ಟಿಗೆ ಅಂದು ದೇವ್ರನ್ನ ಮಹಿಂಪಡಿಸ್ತಾ ಇದ್ದಾನೆ ಪ್ರೇರೆ. ದೇವರು ನಮ್ಮ ಜೀವನದಲ್ಲಿ ಎಷ್ಟು ಅದ್ಭುತಗಳು ಮಾಡಿದ್ದಾನೆ, ಆಶ್ಚರ್ಯಕಾರಿಗಳು ಮಾಡಿದ್ದಾನೆ. ಯಾವತ್ತಾದ್ರೂ ಮೊಣಕಾಲೂರಿ ದೇವ್ರನ್ನ ಮಹಿಂಪಡಿಸಿದಿವ, ದೇವ್ರನ್ನ ಘನಪಡಿಸಿದಿವ? ದೇವ್ರಿಗೆ ಇಷ್ಟ ಅದು. ಅವ್ರ ಮಕ್ಕಳಿಂದ ನಮ್ಮ ಮಕ್ಕಳಿಂದ ನಾವು ಏನು ಬಯಸ್ತಾ ಇದೀವೋ ಅದು ಅವ್ರ ಮಕ್ಕಳು ಮಾಡಲಿಲ್ಲ ಅಂದರೆ ನಮ್ಗೆ ಎಷ್ಟು ನೋವಾಗುತ್ತೆ. ನಾನು ಇಷ್ಟು ಪ್ರೀತಿ ಮಾಡಿ ಇವೆಲ್ಲ ಕೂಡ ಕೊಟ್ಟನಲ್ಲ, ಯಾಕೆ ನನ್ನ ಮಕ್ಕಳು ಇಷ್ಟು ಪ್ರೀತಿ ಮಾಡ್ತಾ ಇಲ್ಲ, ನನ್ನನ್ನು ಘನಪಡಿಸ್ತಾ ಇಲ್ಲ? ಹೌದು, ಇದು ಅರಸನು ಮಾಡಿದ ತಪ್ಪುಗಳೆಲ್ಲ ಕೂಡ ಕಡೆಗೆ ಬಂದಿದೆ. ಅದಕ್ಕೆ ಇಲ್ಲಿ ದೇವರು ಕೂಡ ದಾನಿಯೇಲನು ಹೇಳ್ತಾ ಇದ್ದಾನೆ, ನಿನ್ನನ್ನು ಘನಪಡಿಸಬೇಕಾಗಿರುವ, ನೀನು ದೇವರನ್ನು ಘನಪಡಿಸಬೇಕಾಗಿತ್ತು, ಆದರೆ ನೀನು ಮಾಡಲೇ ಇಲ್ಲ. ನಿನ್ನ ಉಸಿರಾಗಲಿ ಯಾವುದು ಕೂಡ ದೇವರ ಕಡೆಗಿಲ್ಲ. ಅದಕ್ಕೋಸ್ಕರ ಈಗ ಅಲ್ಲಿ ಬರೆಯಲ್ಪಟ್ಟಿದೆ, ಮೇನೆ ಮೇನೆ ಟೇಕಲ್ ಉಪಾನ್ ಸಿನ್. ಮೂರು ಮಾತುಗಳು. ಮೇನೆ ಮೇನೆ ಅಂದ ತಕ್ಷಣ ಅಲ್ಲಿ ಚೆನ್ನಾಗಿ ಹೇಳ್ತಾ ಇದ್ರೆ ಅದರ ಅರ್ಥ ಏನಂದರೆ, ದೇವರು ನಿನ್ನ ಆಳ್ಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗೊಳಿಸಿದ್ದಾನೆ. ಲೆಕ್ಕ ನೋಡ್ತಾ ಇದ್ದಾನೆ. ಪ್ರತಿಯೊಬ್ಬರು ಕೂಡ ಒಂದು ಲೆಕ್ಕವನ್ನು ನಾವು ಕೊಡಬೇಕು ದೇವರಿಗೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ. ನಾನು ಒಂದು ಹೇಳ್ತೀನಿ ನಿಮಗೆ, ನಾನು ರೆಫರೆನ್ಸ್ಗಳು ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ವಾಕ್ಯ ನಮಗೆ ಅರ್ಥ ಆಗಬೇಕು. ಯಾವಾಗ ಅರ್ಥ ಆಗುತ್ತಂದರೆ, ನಾವು ಬೈಬಲನ್ನು ಚೆನ್ನಾಗಿ ಓದಿದರೆ ಆ ವಾಕ್ಯ ಹೇಳಿದ ತಕ್ಷಣ ಹೌದಲ್ಲ ಇಲ್ಲಿ ಬಂತು ಅಂದು ನಮಗೆ ತಿಳಿಯಾದ ನಮ್ಮ ಮೈಂಡ್ಸೆಟ್ ದೇವ್ರ ಕಡೆಗೆ ತಿರುಗುತ್ತೆ ಪ್ರೇರೆ, ನೆನಪು ಬರುತ್ತೆ. ಅದರಿಂದ ಅದರ ಪೂರ್ತಿ ಪರಿಪೂರ್ಣವಾಗಿರುವ ಪಿಕ್ಚರೆಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಲ್ಲಿ ಒಂದೊಂದು ಬಿಟ್ಟು ಅಲ್ಲ ಬೇಕಾಗಿದ್ದು ಪರಿಪೂರ್ಣತೆ. ಬೈಬಲಲ್ಲಿ ಪರಿಪೂರ್ಣತೆ ಇದೆ. ದೇವರ ವಾಕ್ಯ ಪರಿಪೂರ್ಣತೆಯಿಂದ ತುಂಬಿಕೊಂಡಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಬೈಬಲ್ ಚೆನ್ನಾಗಿ ಹೋದ್ರೆ ಮುಂದೆ ಬೈಬಲ್ ಸಿಗಲ್ಲ ಕೂಡ. ಬೈಬಲ್ ತಿರುಚಿ ಬರಿತಾ ಇದ್ದಾರೆ, ಸೈತಾನ ಕೆಲಸ ನಡೀತಾ ಇದೆ ಈಗ. ಆಗಲೇ ಬೈಬಲ್ ಕೂಡ ಅಂಥ ಬೈಬಲ್ ಕೂಡ ಬಂದಿದೆ. ದಯವಿಟ್ಟು ನೀವು ಎಷ್ಟು ಬೈಬಲ್ ಓದ್ಕೊಂಡು ಅದು ಜ್ಞಾನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೋ, ನೆನಪಲ್ಲಿ ಇಟ್ಕೊಂಡಿರ್ತಾರೋ, ಕಷ್ಟ ಕಾಲದಲ್ಲಿ, ಶ್ರಮ ಕಾಲದಲ್ಲಿ ಆ ವಾಕ್ಯ ಆ ವಾಗ್ದಾನವೆತ್ತು ನಾವು ಪ್ರಾರ್ಥನೆ ಮಾಡಿದ್ರೆ ಆ ವಾಗ್ದಾನವನ್ನು ದೇವರು ನೆರವೇರಿಸ್ತಾನೆ, ಬಲಗೊಳಿಸ್ತಾನೆ, ಶಕ್ತಿಯನ್ನು ಕೊಡ್ತಾನೆ. ನಮಗೆ ತಿಳಿಯಲಾರದೆ ನಮ್ಮೊಳಗೆ ಒಂದು ಧೈರ್ಯ ಬರುತ್ತೆ. ಹೌದಲ್ಲ, ದೇವರು ನನಗಿರುವಾಗ ನಾನು ಯಾಕೆ ಹಂಚಬೇಕು, ದೇವ್ರು ನನ್ನಿರುವಾಗ ನಾನು ಯಾಕೆ ಹೆದರ್ಕೋಬೇಕು ಅಂದು ನಮಗೆ ತಿಳಿಯಲಾರದೆ ಇಮ್ಮಾನುವೇಲನು ಒಂದು ಹೆಸರಿಟ್ಟಿರುವ ದೇವರು ಅದನ್ನು ನೆರವೇರಿಸ್ತಾನೆ. ಈಗ ನಾವು ಕೂಡ ಲೆಕ್ಕ, ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿಮಗೆ ವಾಕ್ಯವನ್ನು ಬೋಧಿಸುವ ಯಾಜಕರು ಲೆಕ್ಕವನ್ನು ಕೊಡಬೇಕು ಎಂದು. ಪ್ರತಿಯೊಂದಕ್ಕೆ ಕೂಡ ಲೆಕ್ಕ ಉಂಟು ಪ್ರಿಯರೇ. ನಾವು ಸಂಬಳ ತಗೊಂಡ್ರೆ ಅದಕ್ಕೆ ಲೆಕ್ಕ ಉಂಟು. ಮನೆಯಲ್ಲಿ ಸಾಮಾನು ತಗೊಂಡ್ರೆ ಒಂದು ಲೆಕ್ಕ ಉಂಟು. ನಮ್ಮ ಜೀವನ ಮುಂದೆ ಒರೆಸಲಿಕ್ಕೆ ಒಂದು ಲೆಕ್ಕ ಉಂಟು. ಪ್ರತಿಯೊಂದು ಕೂಡ ಒಂದು ಲೆಕ್ಕ ಇಲ್ಲದಿದ್ದೆ ಯಾವುದು ಕೂಡ ಇಲ್ಲ. ಅವೆಲ್ಲ ಕೂಡ ಒಂದಕ್ಕೊಂದು ನೋಡ್ಕೊತಾ ಇರಬೇಕು, ಒಂದಕ್ಕೊಂದು ನಾವು ಸೇರಿಸ್ಕೋಬೇಕಾಗಿದೆ. ಇವತ್ತಿನ ದಿವಸ ಕರ್ತನಲ್ಲಿ ಪ್ರೇರ ಲೆಕ್ಕ ಏನಿದೆ, ಫಸ್ಟ್ ಮಾತು ನಾವು ಬರ್ಕೊಳ್ಳೋಣ. ಮೇನೆ, ಹೌದು, ನಾನು ಲೆಕ್ಕ ಕೊಡಬೇಕು. ಯಾವ ಲೆಕ್ಕ ಕೊಡಬೇಕು? ಹೌದು, ನಾವು ವಾಕ್ಯದಲ್ಲಿ ನಾವು ನೋಡಿದರೆ ಸಮುವೇಲ ಗ್ರಂಥದಲ್ಲಿ ಇಸ್ರಾಯೇಲನ್ನು ಆಳಬೇಕೆಂದು ಅಷ್ಟುವರೆಗೆ ದೇವರು ಅವ್ರನ್ನ ಆಳಿದ್ದಾರೆ. ಐಗುಪ್ತ ದೇಶದಿಂದ ದೇವರು ಚೆನ್ನಾಗಿ ಅವ್ರು ಕರ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದಲ್ಲಿ ದೇವರು ಇಟ್ಕೊಂಡು ನಡೀತಿರುವಾಗ ಈ ಇಸ್ರಾಯೇಲರು ಕೇಳ್ತಾ ಇದ್ದಾರೆ, ಲೋಕದ ಪ್ರಕಾರ ನಮ್ಮನ್ನು ನಡೆಸ್ಕೊಳ್ಳೋಕ್ಕೆ, ಲೋಕದ ಒಂದು ಪದ್ಧತಿ ಪ್ರಕಾರ ನಮಗೆ ಒಂದು ಅರಸನ ಬೇಕು ಅಂತ ಹೇಳ್ತಾರೆ. ಸಮುವೇಲನು ಭಾರಿ ನೋವುಂಟಾಯ್ತು. ಅಯ್ಯೋ, ದೇವರು ನಡೆಸಿಕೊಡುವಾಗ ಇವರು ಯಾಕೆ ಮನುಷ್ಯನ ಕೇಳ್ತಾ ಇದ್ದಾರಂತ.
ಆದರೆ ದೇವರು ಹೇಳ್ತಾ ಇದ್ದಾನೆ, ಮೇಲನೆ ಅವ್ರು ಕೇಳಿದ ಪ್ರಕಾರ ಅರಸನ್ ಕೂಡ ಹೌದು ಸೌಲನ್ನು ಕೊಟ್ಟಿದ್ದಾರೆ. ಹೊಸ ಆತ್ಮವನ್ನು ದೇವರು ಕೊಟ್ಟಿದ್ದಾರೆ. ನಡೀತಾ ನಡೀತಾ ಪ್ರತಿಯೊಂದಲ್ಲಿ ದೇವರು ನಡೆಸಿರುವಾಗ ಆತ ಲೆಕ್ಕ ತಪ್ಪಿದಾನ. ಪ್ರಿಯರೇ, ನಿಜವಾಗಲೂ ಕೊಡಬೇಕಾಗಿದೆ. ಇದು ಮಾಡಬೇಡ, ಶಾಪಗ್ರಸ್ತವಾಗಿರುವ ದೇಶದಿಂದ ಒಂದು ಕೂಡ ತಗೊಂಡು ಬರಬೇಡ ಅಂದರೆ ಆತ ಮಾಡಿದ ತಪ್ಪು ದೇವರ ಮಾತನ್ನು ಅಲ್ಲಗಳಿಸಿದಾನೆ. ಅಲ್ಲಿಂದ ತನ್ನ ಲೆಕ್ಕದಲ್ಲಿ ಆತ ಉಳ್ಕೊಂಡಿಲ್ಲ, ಅಲ್ಲಿಂದ ಬಿದ್ದುಬಿಟ್ಟಿದ್ದಾನೆ. ಹೌದು, ನಾವು ಕೂಡ ಅನ್ಯರಾಗಿರುವ ನಮ್ಮನ್ನು ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ದೇವರ ಲೆಕ್ಕದಲ್ಲಿ ನಾವು ಯಾವ ಲೆಕ್ಕದಲ್ಲಿ ಇದೀವೋ ದೇವರಿಗೆ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ ನಾವೇನು ಮಾಡಬೇಕು. ಹೌದು, ನಮ್ಮ ಕುಟುಂಬದಲ್ಲಿ ನಾವೇನು ಮಾಡ್ತಾ ಇದ್ವಿ, ನಮ್ಮ ಕೆಲಸದಲ್ಲಿ ನಾವೇನು ಮಾಡ್ತಾ ಇದ್ವಿ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಮನೆಯಲ್ಲಿ ನಂಬಿಗಸ್ತನೊಂದು ಮೋಶೆಗೋಸ್ಕರ ಹೇಳ್ತಾ ಇದ್ದಾನೆ. ನಂಬಿಗಸ್ತನಾಗಿದ್ದ, ದೇವರ ಮನೆಯಲ್ಲಿ ಲೆಕ್ಕ ಪ್ರಕಾರ ಆತ ನಡ್ಕೊಂಡಿದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ಇಂಥ ಮೋಶೆ ಇಲ್ಲಿ ಕೂಡ ಸಿಗಲ್ಲ ಪ್ರಿಯರೇ. ಈಗ ದೇವರ ಮನೆ ಅಂದ ತಕ್ಷಣ ದೇವರ ಸನ್ನಿಧಿ, ದೇವರ ಮಂದಿರದಲ್ಲಿ ನಾವು ಹೇಗಿದ್ದೀವ, ನಂಬಿಗಸ್ತರಾಗಿ ನಾವು ನಡೀತಾ ಇದ್ದೀವ, ನಿಜವಾಗ್ಲೂ ದೇವರ ನಂಬಿಕೆಯಿಂದ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವ. ನನ್ನ ನಂಬಿಕೆ ಏನಿದೆ ಅದು ಲೆಕ್ಕ ದೇವರು ಕೊಡ್ತಾನೆ. ನಮ್ಮ ಜೀವನದಲ್ಲಿ ಸಮಸ್ತವು ದೇವರು ಕೊಟ್ಟನಲ್ಲ, ಆ ಕೊಟ್ಟಿದ್ದಕ್ಕೆ ಲೆಕ್ಕ ದೇವರು ಕೇಳುತ್ತಾನಲ್ಲ. ನಾವು ನಮ್ಮ ಮಕ್ಕಳಿಗೆ ಒಂದು 100 ರೂಪಾಯಿ ಕೊಟ್ಟು ಒಂದು ಸಾಮಾನು ತೊಗೊಂಡು ಬಂದ ತಕ್ಷಣ ಒಂದು ತಿರುಗಿ ಒಂದು ಚಿಲ್ಲರೆ ಕೊಟ್ಟಿಲ್ಲ ಅಂದರೆ ಏನೋ ಎಷ್ಟು ಆಯ್ತು, ಇದು ಎಷ್ಟು ನೀನು ಬ್ಯಾಲೆನ್ಸ್ ಎಷ್ಟು ಬರಬೇಕು ಅಂತ ಕೇಳ್ತೀವಲ್ಲ. ದೇವ್ರು ನಮಗೆ ಕೂಡ ಕೊಟ್ಟಿದ್ದಾರಲ್ಲ, ದೇವರು ಅದಕ್ಕೆ ಹೇಳ್ತಾ ಇದ್ದಾನೆ, ನಿನಗೆ 2 ಅಂಗಿ ಇದ್ದರೆ ಒಂದು ಇನ್ನೂ ಇಲ್ದಿದ್ದವನು ಒಬ್ಬನಿಗೆ ಕೊಡು ಅಂತ ಹೇಳ್ದ. ಇಲ್ದಿದ್ದವರಿಗೆ ನಾವು ಕೊಡಬೇಕು ಪ್ರಿಯರೇ, ಅದು ದೇವ್ರಿಗೆ ಇಷ್ಟ ಅಂತೆ. ಅದಕ್ಕೆ ನಮಗೆ ಕೊಟ್ಟಿದ್ದಾನೆ, ನಾವೇ ತಿನ್ನಬೇಕು. ನಾವು ನಮ್ಮ ಮಕ್ಕಳು ನಾನು ಅನ್ನಲಿಕ್ಕೆ ಅಲ್ಲ. ನಾಳೆ ಬೆಳಿಗ್ಗೆ ದೇವರು ಅದಕ್ಕೆ ಲೆಕ್ಕ ಕೇಳ್ತಾ ಇದ್ದಾನೆ. ಯಾಕೆ ಅಂದರೆ ನಿನಗೆ ಕೊಟ್ಟಿದ್ದು ನಿನಗೋಸ್ಕರನು ಇನ್ನೊಬ್ಬರಿಗೂ ಕೂಡ ನೀನು ಸಹಾಯ ಮಾಡಬೇಕು. ಇಲ್ಲಿದ್ದವರಿಗೆ ನಾವು ಕೊಡಬೇಕಂದು ಲೆಕ್ಕ ಇದೆ. ಅದಕ್ಕೆ ಆ ಲೆಕ್ಕವನ್ನು ನಾವು ಐಗುಪ್ತ ದೇಶದಿಂದ ಇಸ್ರಾಯೇಲ್ ಬರೋಕ್ಕೆ ಮುಂಚೆ 430 ವರ್ಷ ಅಲ್ಲಿದ್ದರು. ಭಯಂಕರ ಶ್ರಮೆ, ಕೋಲಿಮಿಯಲ್ಲಿದ್ದರು, ಅನ್ಯಾಯ ಪಟ್ಟಿದ್ರು. ಅವ್ರು ಎಷ್ಟು ಶ್ರಮ ಪಟ್ಟಿದ್ರು, ಎಷ್ಟು ಕಷ್ಟಪಟ್ಟಿದ್ರು, ಅದಕ್ಕೆ ತಕ್ಕ ಫಲವನ್ನು ಅರಸನು ಕೊಡಲಿಲ್ಲ ಪ್ರೇರ. ಆದರೆ ದೇವರು ಕೊಡಿಸಿದಾನೆ. ಆ ಕಡೆ ದಿವಸದಲ್ಲಿ ದೇವರು ಹೇಳ್ತಾನೆ, 10 ಬಾಧೆಗಳು ಹೋದ ಮೇಲೆ ದೇವರು ಹೇಳ್ತಾ ಇದ್ದಾನೆ, ನೀವು ಹೋಗಿ ಕೇಳು. ಐಗುಪ್ತರಿಗೆ ಕೇಳ್ರಿ, ನೀವು ಹೋಗಿ ನಿಮಗೇನು ಬೇಕು ಎಲ್ಲ ಕೇಳ್ರಿ, ಎಲ್ಲ ಇಸ್ಕೊಳ್ರಿ ಅನ್ನುವಾಗ ಅವ್ರು ಹೋಗಿ ಕೇಳ್ತಾ ಇದ್ದಾರೆ. ಬೆಳ್ಳಿ ಬಂಗಾರ ಬಟ್ಟೆ ಒಡವೆಗಳು ಅವು ಇವು ಎಲ್ಲ ಕೂಡ ಅಯ್ಯೋ ಸಾಕನ್ನೋವರಿಗೆ ಅವರೆಲ್ಲ ಕೊಟ್ಬಿಟ್ರು. ಇಲ್ಲಿಂದ ಜಾಗ ಬಿಟ್ಬಿಡ್ರಿ. ನಾವು ಚೆನ್ನಾಗಿ ಅಲ್ಲಿ ನೋಡಿದ್ರೆ, ನಾವು ಧ್ಯಾನ ಮಾಡಿದ್ರೆ ಅಲ್ಲಿ ಗೊತ್ತಾಗ್ತಾ ಇದೆ, ಇಸ್ರಾಯೇಲ್ಯರು ಪಟ್ಟಿರುವ ಕಷ್ಟಕ್ಕೆ ತಕ್ಕ ಫಲವನ್ನು ಅವರು ಕೊಟ್ಟಿದ್ದಾರೆ. ಅದಕ್ಕೆ ಆ ಫಲದಿಂದ ಸಂಪೂರ್ಣದಿಂದ ಒಂದೇ ಒಂದು ನೈಟ್ಗೆ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರ ಅವರೇ ಇಸ್ರಾಯೇಲ್ಯರು, ದೇವ್ರ ಮಕ್ಕಳು. ನ್ಯಾಯ ಕೊಡಿಸಿದಾನೆ. ಅದಕ್ಕೆ ದೇವರ ಲಕ್ಷಣದಲ್ಲಿ ಒಂದು ಲಕ್ಷಣ ನ್ಯಾಯವಂತನು, ನ್ಯಾಯಾಧೀಶನು ಅಂತ ನಾವು ಹೇಳ್ತೀವಿ. ತನ್ನನ್ನು ಪ್ರೀತಿಸುವವರಿಗೆ ನ್ಯಾಯ ತೀರಿಸುವವನು ಕರ್ತನಾಗಿದ್ದಾನೆ ಪ್ರೇರೆ. ಅವರು ಎಲ್ಲ ತಗೊಂಡು ಬರುವಾಗ ಹಾಗೆ ದೇವರು ಹೇಳ್ತಾ ಇದ್ದಾನೆ ಮೋಶೆಗೆ, ನನಗೆ ಒಂದು ಗುಡಾರವನ್ನು, ನಾನು ನಿಮ್ಮ ಮಧ್ಯದಲ್ಲಿ ನಿವಾಸ ಮಾಡಲಿಕ್ಕೆ ಒಂದು ಗುಡಾರವನ್ನು ನಿರ್ಮಿಸಬೇಕು. ಅದಕ್ಕೆ ಬೇಕಾಗಿರೋದೆಲ್ಲ ಕೂಡ ಹೇಳ್ತಿರುವಾಗ, ಇಸ್ರಾಯೇಲ್ಗೆ ಹೇಳುವಾಗ, ಯಾರು ಮನಪೂರ್ವಕವಾಗಿ ಮಂದಿರಕ್ಕೆ ತೊಗೊಂಡು ಬರ್ತಾರೆ ಅವೆಲ್ಲ ಕೂಡ ಇಸ್ಕೋಬೇಕಂತ ಹೇಳ್ತದೆ. ದಿನ ಅವರೆಲ್ಲ ಕೂಡ ತೊಗೊಂಡು ಬಂದು ಮಂದಿರಕ್ಕೆ ಕೊಟ್ಟಿದ್ದಾರೆ ಪ್ರೇರೆ. ಅದ್ಭುತ ಅಲ್ವಾ? ಸುಂದರವಾಗಿರುವ ದೇವರ ಗುಡಾರವು, ಪ್ರತ್ಯಕ್ಷ ಗುಡಾರವು, ದರ್ಶನ ಗುಡಾರವು, ದೇವರು ಅವರೊಟ್ಟಿಗೆ ಅವ್ರ ಮಧ್ಯದಲ್ಲಿರಲಿಕ್ಕೆ ದೇವರು ಕೊಟ್ಟಿದ್ದಾರೆ.
ಅವರಿಗೆ ಬಳಸಿದ್ದೆಲ್ಲ ಕೂಡ ಇವರೇ ಕೆಲಸ ಮಾಡಿಕೊಂಡ್ರು. ಈಗ ನಾವು ದೇವರ ಮಂದಿರ ಕಟ್ಟಲಿಕ್ಕೆ ಫಿಸಿಕಲ್ ಆಗಿಲ್ಲ ಪ್ರೇರೆ, ಆತ್ಮೀಯವಾಗಿ ಮಂದಿರವನ್ನು ಕಟ್ಟಬೇಕು. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಹೃದಯ ದೇವರ ಮಂದಿರ. ಈ ಮಂದಿರದಲ್ಲಿ ಎಷ್ಟು ರಿಚ್ ಆಗಿದೆ ನೀನು, ಎಷ್ಟು ಶ್ರೀಮಂತನಾಗಿದೆ ನೀನು. ದೇವರದ ಲೆಕ್ಕ ಕೇಳೋನಾಗಿದ್ದಾನೆ. ಇನ್ನೊಬ್ಬರಿಗೆ ನಾವು ಬೆಳಕಲ್ಲಿ ನಡೆಸಿಕೊಡೋರಿಲ್ಲ. ದೇವ್ರ ಬಗ್ಗೆ ಚೆನ್ನಾಗಿ ತಿಳಿದ್ರೂ ಕೂಡ, ದೇವರು ಮಾಡಿರುವ ಅದ್ಭುತ ಕಾರ್ಯಗಳೆಲ್ಲ ಕೂಡ ನಾವು ಹೊಂದ್ಕೊಂಡ ಮೇಲೆ ಕೂಡ ನಮ್ಮ ಕಣ್ಣು ಮುಂದೆ ಎಷ್ಟೋ ಮಂದಿ ನಶಿಸೋರು ಇರುವಾಗ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಲ್ಲ ಅಂದರೆ, ಅವರಿಗೆ ದೇವರ ವಾಕ್ಯ ನಾವು ಸಾರಲಿಲ್ಲ ಅಂದರೆ, ನಾವು ನಡೆಸಲಿಲ್ಲ ದೇವರ ಮಾರ್ಗದಲ್ಲಿ ಅಂದರೆ, ದೇವರು ನಮ್ಮನ್ನು ಖಂಡಿತ ಲೆಕ್ಕವನ್ನು ಕೇಳೋನಾಗಿದ್ದಾನೆ. ಏಕೆಂದರೆ ನಾವು ಏಕಾಏಕಿ ಒಂದೇ ಸಲ ದೇವ್ರ ಸನ್ನಿಧಿ ಬರಲಿಲ್ವಲ್ಲ. ನಮಗೋಸ್ಕರ ಎಷ್ಟು ಮಂದಿ ಪ್ರಾರ್ಥನೆ ಮಾಡಿರ್ತಾರೆ, ನಮಗೋಸ್ಕರ ಎಷ್ಟು ಮಂದಿ ಸುವಾರ್ತೆಯನ್ನು ಸಾರಿದ್ದಾರೆ. ಆ ಸುವಾರ್ತೆ ಸಾರಿದ್ದನ್ನು ಸಾರಾಂಶ ನಾವು ತಗೊಂಡಿದ್ವಿ. ಇವಾಗ ದೇವರ ಮಕ್ಕಳಾಗಿದ್ವಿ. ಮಿಕ್ಕಿದ್ದವರೆಲ್ಲ ಕೂಡ ದೇವರ ಮಕ್ಕಳೇ ಅಲ್ವಾ? ಲೆಕ್ಕವನ್ನು, ಹೌದು ಪ್ರೇರೆ, ಅಪೊಸ್ತಲಕ್ಕೆ ಕೃತಿಗಳಲ್ಲಿ ನಾವು ನೋಡ್ತಾ ಇದ್ವಿ. ಆ ಕಾಲದಲ್ಲಿ ಎಲ್ಲರೂ ಕೂಡ ಅಪೊಸ್ತಲರ ಹತ್ರ ಅವ್ರಿಗಿದ್ದಿದ್ದೆಲ್ಲ ಕೂಡ ಮಾರ್ಕೊಂಡು ತಗೊಂಡು ಬಂದು ಅವರಿಗೆ ಕೊಡ್ತಾ ಇದ್ದರಂತೆ. ಆಗ ಅಪೊಸ್ತಲರು ನ್ಯಾಯವಾಗಿ ಎಲ್ಲರಿಗೂ ಸರಿಸಮಾನವಾಗಿ ಅದನ್ನು ಹಂಚಿ, ಯಾರು ಬಡವರೇ ಇಲ್ಲಂತೆ, ಎಲ್ಲರೂ ಕೂಡ ಚೆನ್ನಾಗಿ ಬಾಳಬೇಕೆಂದು ಎಲ್ಲರಿಗೂ ಕೂಡ ಚೆನ್ನಾಗಿ ಸರಿಸಮಾನವಾಗಿ ಅವ್ರು ಕೊಡ್ತಾ ಇದ್ದರು. ಹೌದು, ನಾಳೆ ಬೆಳಗ್ಗೆ ನಾವು ಖಂಡಿತ ಸಾಯೋರಾಗಿದ್ವಿ. ಹಾಗೆ ದೇವರು ನಮ್ಮನ್ನು ಲೆಕ್ಕ ಕೇಳೋನಾಗಿದ್ದಾನೆ. ಹೌದಲ್ವಾ? ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮೇನೆ, ಹೌದು ಸ್ವಾಮಿ, ನಿನ್ನಲ್ಲಿ ನಾನಿದ್ದೀನಿ. ಇವತ್ತು ಪ್ರತಿಯೊಂದು ಲೆಕ್ಕ ಕೇಳೋನಾಗಿದೆ. ನನ್ನ ನುಡಿ ಆಗಲಿ, ನಡೆ ಆಗಲಿ, ನನಗೆ ಕೊಟ್ಟಿದ್ದು ಎಲ್ಲ ಆಗಲಿ, ನನ್ನ ಮಕ್ಕಳಾಗಲಿ, ನನ್ನ ಕುಟುಂಬ ಆಗಲಿ, ಎಲ್ಲ ಕೂಡ ಲೆಕ್ಕವನ್ನು ಆಡಬೇಕು. ನನ್ನ ಸಭೆಯಲ್ಲಿ ನಾನು ಲೆಕ್ಕವನ್ನು ನಿನಗೆ ಕೊಡಬೇಕು. ಇಡೀ ವರ್ಷ ಎಲ್ಲ ನೀನು ನನ್ನನ್ನು ಕಾದಿದಿ. ಇಡೀ ವರ್ಷ ಎಲ್ಲ ನನ್ನನ್ನು ಬೆಳೆಸಿದಿ ಸ್ವಾಮಿ. ಇಡೀ ವರ್ಷ ಎಲ್ಲ ಪೋಷಣೆ ಮಾಡಿ ಸ್ವಾಮಿ. ಯಾವುದು ಕಡಿಮೆ ಇಲ್ದಂಗೆ ನೋಡಿ. ಹೌದು ಪ್ರೇರೆ, ಬರೀ ಜ್ವರ ಬಂತು ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಅವನು ಮುಟ್ಲಾರದೇನೆ ಅವನು ಮುಂಚೆನೆ ಅವರು ದುಡ್ಡೆಲ್ಲ ತೊಗೊತಾರಲ್ವ. ಆಪ್ರೇಷನ್ ಅಂದರೆ ಎಷ್ಟು, ಅವು ಯಾವ ಇಲ್ದಂಗೆ ದೇವರು ನಮಗೆ ಒಳ್ಳೆ ಆರೋಗ್ಯ, ಒಳ್ಳೆ ಬಲವನ್ನು, ಶಕ್ತಿಯನ್ನು ಕೊಟ್ಟಿರುವಾಗ ನಾವು ಇಲ್ಲಿ ಕೂಡ ನಾವು ಲೆಕ್ಕ ದೇವರಿಗೆ ಕೊಡೋರಾಗಿದ್ವಿ. ದೇವರ ಸಲುವಾಗಿ, ಸಭೆಗೋಸ್ಕರ, ಕರ್ತನಕ್ಕೋಸ್ಕರ ನಾವು ಎಷ್ಟು ದುಡಿತಾ ಇದ್ದೀವಿ, ಆ ದುಡಿದಕ್ಕೆ ಲೆಕ್ಕವನ್ನು ದೇವರು ಕೊಡ್ತಾ ಇದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಮೂವರನ್ನು ಕರೆದು ಹೇಳ್ತಾ ಇದ್ದಾನೆ, ಒಬ್ಬನಿಗೇನೋ ಸುಮ್ಮನೆ ಫಾಲ್ತಾಗಿ ತಿರುಗ್ತಾ ಇರೋರಿಗೆ, ಕೆಲಸ ಏನಿಲ್ದಿದ್ದವರಿಗೆ ಒಂದು ಧಣಿ ಬಂದು ಹೇಳ್ತಾ ಇದ್ದಾನೆ, ಇದು ಈ 10 ಅಂದರೆ ನಾನು ಇದು ಹೇಳ್ತಾ ಇದ್ದೀನಿ, ಈ 10,000 ನೀನು ತಗೋ, ನೀನು ಇನ್ನೊಬ್ಬರಿಗೆ ಇಂದು 5,000 ಕೊಡು, ಇನ್ನೊಬ್ಬರಿಗೆ 1,000 ಕೊಟ್ಟಿದ್ದಾನೆ, ಇದು ನೀವು ಉಪಯೋಗಿಸ್ಕೊಳ್ರಿ, ನಾನು ಬಂದ ಮೇಲೆ ತಿರುಗಿ ನಾನು ಕೇಳ್ತೀನಿ ಅಂತ ಹೇಳದ. ಹೌದು ಪ್ರಿಯರೇ, ಕೆಲವು ವರ್ಷಗಳಾದ ಮೇಲೆ ದಣಿ ಬಂದಿದ್ದಾನೆ, ಬಂದು ಕೇಳ್ತಾ ಇದ್ದಾನೆ. ನಾನು ಕೊಟ್ಟಿದ್ದಕ್ಕೆ ಅವ್ರನ್ನ ಕರೆಸಿ ಕೇಳ್ತಾ ಇದ್ದಾನೆ, ನಾನು ನಿಮಗೆ ಇಷ್ಟಿಷ್ಟು ಕೊಟ್ಟನಲ್ಲ, ಏನು ಮಾಡಿರಪ್ಪ ಅಂತ. ಆಗ 10 ತಗೊಂಡು ಇದ್ದವನು ಬಂದು ಹೇಳ್ತಾ ಇದ್ದಾನೆ, ಸ್ವಾಮಿ, ಏನಿಲ್ದಿದ್ದ ನನಗೆ ನೀನು ನಂಬಿ ಕೊಟ್ಟಿಯಲ್ಲ, ನನ್ನನ್ನು ನೀನು ನಂಬಿಯಲ್ಲಪ್ಪ. ಇದೆಲ್ಲ ನಂಬಿದ ಕೊಟ್ಟದ ಮೇಲೆ ನಾನು ಇದು 10 20 ಮಾಡಿದೆ ಅಂದು ಆತನ ಪಾದಗಳಿಟ್ಟುವಾಗ ಆ ದಣಿಗೆ ಭಾರಿ ಸಂತೋಷ ಆಯಿತು. 2ನೇವನು ಕೂಡ ಹಂಗೆ ಹೇಳದ. ಹೇಳ್ತಾನೆ, ಬಹಳ ನಂಬಿಕಸ್ಥನಾಗಿರುವ ನನ್ನ ಸೇವಕನೇ, ದಾಸನೇ ಅಂದು ಹೊಗಳ್ತಾ ಇದ್ದಾನೆ ಆ ಶ್ರೀಮಂತನು. ಈ 3ನೇವನು ಕೇಳುವಾಗ ನಮ್ಮೆಲ್ಲರಿಗೂ ಗೊತ್ತಿದೆ. ಒಂದ್ಸಲ ನೀವು ಆ ವಾಕ್ಯವನ್ನು ನೀವು ಓದ್ಕೊಳ್ಳಿ, ಗೊತ್ತಾಗುತ್ತೆ ಅವನು ಎಂಥ ಮಾತು ಹೇಳದ. ನಿಜವಾಗ್ಲೂ ಪ್ರೇರೆ, ಸಿಟ್ಟು ಬಂದಿದೆ, ಇವನು ಕಾಲು ಕೈ ಕಟ್ಟಿ ಕತ್ಲ ಕೋಣೆಯಲ್ಲಿ
ನೀನು ಮತ್ತೆ ಕೇಳ್ತಿ ಎಂದು ನನಗೆ ಗೊತ್ತಿದೆ, ಅದಕ್ಕೆ ನಾನು ಬಚ್ಚಿಟ್ಟಿನಿ ಅಂತೀರಲ್ಲ. ಇಂಥ ಮಾತು ನಿಜವಾಗ್ಲು ಈಗ ಮೂವರಲ್ಲಿ ನಾವು ಯಾವುದಲ್ಲಿದ್ದೀವಿ? ಬಹಳ ನಂಬಿಕಸ್ಥರಾಗಿದ್ದೀವ? ಲೆಕ್ಕ ಕೇಳ್ತಾ ಇದ್ದಾನತ್ತ. ನಾನು 10,000 ಕೊಟ್ಟನಲ್ಲ, ನಿನಗೆ 5,000 ಕೊಟ್ಟನಲ್ಲ, ನಿನಗೆ 1,000 ಕೊಟ್ಟನಲ್ಲ, ಏನು ಮಾಡಿ ಅಂದು. ಹೌದು, ನಾಳೆ ಬೆಳಗ್ಗೆ ನಮ್ಗೆ ಕೇಳಿದ್ರೆ ನಾವು ಏನಕ್ಕೆ ಹೇಳ್ಬೇಕು? ಕೇಳೋನು ಖಂಡಿತ ಕೇಳ್ತಾನೆ. ಯಾಕಂದ್ರೆ ನಮ್ಮ ಯಜಮಾನನು ನಂಬಿಕೆಸ್ಥನಾಗಿದ್ದಾನೆ, ನಮ್ಮ ಯಜಮಾನನು ಪ್ರೀತಿ ಉಳ್ಳವನಾಗಿದ್ದಾನೆ, ನ್ಯಾಯಾಧೀಶನಾಗಿದ್ದಾನೆ. ನಮ್ಮ ಜೀವನವನ್ನು ದೇವರು ಕೊಟ್ಟಿದ್ದಾನೆ. ನಮಗೋಸ್ಕರ ಅಲ್ಲ ಪ್ರಿಯರೇ, ದೇವರಿಗೋಸ್ಕರ, ನಮ್ಮ ಕುಟುಂಬದಕ್ಕೋಸ್ಕರ, ಅನೇಕ ಜನಗಳಿಗೋಸ್ಕರ ನಾವು ದೇವರ ಕಡೆಗೆ ತಿರುಗಬೇಕು. ಎರಡನೇದು ನಾವು ನೋಡ್ತಾ ಇದ್ದರೆ ಭಾಳ ಹೇಳ್ಕೋಬೋದು. ನೀವು ಕೂಡ ಧ್ಯಾನ ಮಾಡಿರಿ. ಈ 3 ಒಂದೊಂದನ್ನು ನಾನು ಯಾವುದಲ್ಲಿ ಲೆಕ್ಕ ತಪ್ಪಿದ್ದೀನ, ಇಲ್ಲ ಲೆಕ್ಕದ ನಾಳೆ ಬೆಳಗ್ಗೆ ನನ್ನ ದೇವರು ಲೆಕ್ಕ ಕೇಳಿದ್ರೆ ಅದು ಲೆಕ್ಕ ಒಪ್ಪಿಸ್ಲಿಕ್ಕೆ ನಾನು ಸಂತೋಷವಾಗಿದ್ದೀನ, ರೆಡಿ ಇದ್ದೀನ ಇಲ್ಲ ಅಂದು ನೀವೇ ಕೇಳ್ರಿ. ನೀವು ಪ್ರಾರ್ಥನೆ ಮಾಡಿಕೊಳ್ರಿ. ಯಾವುದರಲ್ಲಿ ವಾಕ್ಯದಲ್ಲಿ ಬಹಳ ಇದೆ. ಬೈಬಲಲ್ಲಿ ಬಹಳ ಮಂದಿ ಇದ್ದಾರೆ ಲೆಕ್ಕ ತೋರಿಸಿದ್ದವರು, ಲೆಕ್ಕ ತೋರಿಸದೇ ಇರೋರು ಕೂಡ ಇದ್ದಾರೆ. ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಇವರಿಗೆ ಬಹುಮಾನ ಕೊಟ್ಟಿದ್ದಾರೆ. ಈಗ ನಮಗೆ ಶಿಕ್ಷೆ ಬೇಕಾ, ಬಹುಮಾನ ಕೊಡಬೇಕಾ? ಈ ಹೊಸ ವರ್ಷದಲ್ಲಿ ದೇವರು ಈ ವಾಕ್ಯದ ಪ್ರಕಾರ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಎರಡನೇದು ನಾನು ನೋಡಿದ್ರೆ ತಕ್ಕಡಿ. ಏನಾಗಿದೆ? ತಕ್ಕಡಿಯನ್ನು ನಾವು ನೋಡ್ತಾ ಇದ್ವಿ. ಹೌದು ಪ್ರೇರೆ, ನಮ್ಮೆಲ್ಲರಿಗೂ ಗೊತ್ತಿದೆ ತಕ್ಕಡಿ ಅಂದರೆ ಏನು. ಚೆನ್ನಾಗಿ ತೂಕ ಮಾಡುವಾಗ ಈಗ ಅರಸನೆ ನೀನು ಆ ತಕ್ಕಡಿಯಲ್ಲಿ ಇಲ್ಲ ಎದ್ಬಿಟ್ಟು ನೀ ಲೆಕ್ಕ ಪ್ರಕಾರ ನಿನ್ನ ಲೆಕ್ಕವನ್ನು ನೋಡಿದ್ರೆ ನಿನ್ನ ಇಲ್ಲ. ಈಗ ಎರಡನೇದು ನಾನು ನೋಡಿದ್ರೆ ತೂಕದಲ್ಲಿ ಕೂಡ ನೀನು. ಹೌದು, ನಮ್ಮನ್ನು ದೇವರು ತೂಕ ಮಾಡ್ತಾ ಇದ್ದಾನೆ ಪ್ರೇರೆ. ಒಂದ್ಸಲ ಯೋಬನ ಗ್ರಂಥ 31ನೇ ಅಧ್ಯಾಯ 5ನೇ ವಚನ ಓದ್ಕೊಳ್ರಿ. ಅಲ್ಲಿ ಕೂಡ ಯೋಬನ ಹೇಳ್ತಾ ಇದ್ದಾನೆ, ನನ್ನನ್ನು ತೂಕ ಮಾಡ್ತಾ ಇದೆ ಅಂದರೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಒಂದ್ಸಲ ನೋಡೋಣ. ಯೋಬನ ಗ್ರಂಥ 31ನೇ ಅಧ್ಯಾಯ 5ನೇ ವಚನ. ದೇವರು ನನ್ನನ್ನು ನ್ಯಾಯವಾದ ತ್ರಾಸಿನಲ್ಲಿ ತೂಗಿ ನನ್ನ ಯಥಾರ್ಥತ್ವವನ್ನು ತಿಳಿದುಕೊಳ್ಳಲಿ. ಎಂಥ ಮಾತು ಪ್ರಿಯರೇ! ದೇವರು ನನ್ನನ್ನು ನ್ಯಾಯವಾದ ತ್ರಾಸು. ಈ ಕಾಲದಲ್ಲಿ ನಾವು ನೋಡ್ತೀವಿ, ಎಲ್ಲಿ ನೋಡಿದ್ರು ಕೂಡ ಅನ್ಯಾಯವಾಗಿರುವ ತ್ರಾಸುಗಳೇ ನಾವು ನೋಡ್ತೀವಿ. ಹೌದಲ್ಲ? ಎಲ್ಲ 1 ಗ್ರಾಮ ಆದರೂ ಕೂಡ ಮೋಸನೇ. ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ, ದೇವರು ನ್ಯಾಯವಾದ ತ್ರಾಸಲ್ಲಿ, ದೇವರ ತ್ರಾಸು ಎಂಥವುದಂದರೆ ನ್ಯಾಯವಾಗಿರುವುದು. ಈ ನ್ಯಾಯವಾಗಿರುವ ತ್ರಾಸಲ್ಲಿ ಏನು ಮಾಡ್ತದೆ? ತೂಗಿ, ನನ್ನನ್ನು ತೂಗಿ ನನ್ನ ಯಥಾರ್ಥತ್ವವನ್ನು ತಿಳಿದುಕೊಳ್ಳಲಿ. ಪ್ರಿಯರೇ, ದೇವರ ಸನ್ನಿಧಾನದಲ್ಲಿರುವ ನಾವು, ನಮ್ಮ ಯಥಾರ್ಥತೆ ಎಷ್ಟರ ಮಟ್ಟಿಗಿದೆ? ಯಥಾರ್ಥತೆ ಬಗ್ಗೆ ದೇವರು ಹೇಳ್ತಾ ಇದ್ದಾನೆ, ಒಬ್ಬರನ್ನು ತೋರಿಸ್ತಾ ಇದ್ದಾನೆ. ಯಾರು ಹೇಳಿ? ದಾವೀದನು ನನ್ನ ಹೃದಯಾನುಸಾರವಾಗಿ ನಡೆಯೋನು ಅಂದು ದೇವರು ಹೇಳ್ತಾ ಇದ್ದಾನೆ. ಒಳ್ಳೆ ಸ್ಟೇಟ್ಮೆಂಟ್, ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ದಾವೀದನಿಗೆ ಇನ್ನೊಂದು ಹೆಸರು ಏನಿದೆ? ಯಥಾರ್ಥವಾಗಿ ನಡ್ಕೊಂಡಿದ್ದವನು. ದೇವರ ಸನ್ನಿಧಾನದಲ್ಲಿ, ದೇವರ ಕೆಲಸಗಳಲ್ಲಿ, ಪ್ರತಿಯೊಂದಲ್ಲಿ ಕೂಡ ಯಥಾರ್ಥವಾಗಿ. ಅದಕ್ಕೆ ದೇವರ ಸಿಂಹಾಸನ ಎಷ್ಟು ಅದ್ಭುತವಾಗಿದೆ ಅಂದರೆ, ದಾವೀದನ ಮಗನೊಂದು ಸ್ವಾಮಿ ಹೇಳ್ಕೊತಾ ಇದ್ದಾರೆ. ದಾವೀದನ ಸಿಂಹಾಸನವನ್ನು ದೇವರ ಆಶೀರ್ವಾದ ಮಾಡಿದ್ದಾನೆ. ದೇವರ ಮಗನಾಗಿರುವ ಸ್ವಾಮಿ ಆ ಸಿಂಹಾಸನವನ್ನು ಹತ್ತಿದ್ದಾರೆ. ಆ ಸಿಂಹಾಸನವೇ ಸಿಲುಬೆಯ ಸಿಂಹಾಸನ ಪ್ರೇರೆ. ನಿನಗೋಸ್ಕರ, ನನಗೋಸ್ಕರ ಆತ ತೂಕವನ್ನು ನೋಡಿದ್ದಾರೆ. ತನ್ನ ಪ್ರಾಣವನ್ನೇ ನಮಗೆ ಕೊಟ್ಬಿಟ್ಟಿದ್ದಾರೆ.
ತನ್ನ ಉಸಿರನ್ನೇ ಕೊಟ್ಟು ಬಿಟ್ಟಿದ್ದಾರೆ, ಪರಲೋಕವನ್ನೇ ಬಿಟ್ಟು ಬಂದುಬಿಟ್ಟಿದ್ದಾರೆ ಎಣಿಕೆ ಇಲ್ಲದಿದ್ದ ನಮಗೋಸ್ಕರ. ಹೌದು ಪ್ರಿಯರೇ, ತೂಕದಲ್ಲಿ ನಾವು ನಿಲ್ಲಲಿಕ್ಕಿದೀವ ಇಲ್ಲ. ಈ ಅರಸನ್ ನಿಲ್ಲಿಕ್ಕೆ ಇಲ್ಲ. ಕಾರಣ ತೂಕ ಮಾಡೋದು ಯಾರಂದರೆ ನ್ಯಾಯವಾಗಿರುವ ತೂಕ ನಾವು ನೋಡಬಹುದು. ಇವತ್ತಿನ ದಿವಸ ಮೇನೆ ಮೇನೆ ಟೇಕಲ್ ಅಂದರು. ಈಗ ತೂಕದಲ್ಲಿದ್ದೀವಿ. ಎಷ್ಟರ ಮಟ್ಟಿಗೆ ನಮ್ಮ ತೂಕ ಇದೆ ಅನ್ನೋ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು ಸ್ವಾಮಿ, ನೀನು ನಾಳೆ ಬೆಳಗ್ಗೆ ನನ್ನ ತ್ರಾಸಲ್ಲಿಟ್ಟರೆ, ಒಂದು ವೇಳೆ ನಾನು ಮೇಲೆ ಬಂದುಬಿಟ್ರೆ ಹೆಂಗೆ ಸ್ವಾಮಿ? ನನ್ನನ್ನು ಕನಿಕರಿಸು, ನನ್ನ ಬಲಗೊಳಿಸು. ನ್ಯಾಯವಾಗಿ ಯಥಾರ್ಥವಾಗಿ ನಾನು ನಿಲ್ಲಲಿಕ್ಕೆ, ನಿನ್ನ ಸನ್ನಿಧಾನದಲ್ಲಿ ಯಥಾರ್ಥವಾಗಿರಲಿಕ್ಕೆ, ನಿನ್ನ ಸುವಾರ್ತೆಯನ್ನು ಸಾರಲಿಕ್ಕೆ, ನಿನ್ನ ಸಭೆಯಲ್ಲಿ ನಿನ್ನ ನಾಮದಲ್ಲಿ ಕೆಲಸ ಮಾಡಲಿಕ್ಕೆ ಯಥಾರ್ಥ ಹೃದಯದಿಂದ ನಾನು ನಿಲ್ಲಲಿಕ್ಕೆ ನಿನ್ನ ಆತ್ಮಶಕ್ತಿಯನ್ನು ನನಗೆ ದಯಪಾಲಿಸು. ನಾಳೆ ಬೆಳಗ್ಗೆ ನೀನು ಲೆಕ್ಕ ಕೇಳುವಾಗ ನಾನು ಏನು ಹೇಳಬೇಕು? ನನ್ನಲ್ಲಿ ಯಥಾರ್ಥತೆ ಇಲ್ಲ ಅಂದರೆ ಲೆಕ್ಕವನ್ನು ನಾವು ತೋರಿಸ್ಲಿಕ್ಕೆ ಆಗಿಲ್ಲಲ್ಲ. ಲೆಕ್ಕವೆಲ್ಲ ಕೂಡ ಗಡಿಬಿಡಾಗ್ಬಿಡುತ್ತೆ, ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ, ಯಥಾರ್ಥ ಕಳ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಆ ಮೂರನೇವನು ಹೇಳ್ತಾ ಇದ್ದಾನೆ ಆ ಮಾತು, ಅವನಿಗೆ ಬಂದಿದ್ದು ಶಿಕ್ಷೆ ಪ್ರಿಯರೇ. ಯಾಕೆ ಶಿಕ್ಷೆ ಬರಬೇಕು ಅಂದರೆ ಅವನಲ್ಲಿ ಯಥಾರ್ಥತೆ ಇಲ್ಲ. ಹೌದಲ್ಲ, ನಾನು ಎಷ್ಟರ ಮಟ್ಟಿಗೆ ನನ್ನನ್ನು ನಂಬಿ ಕೊಟ್ಟಿದ್ದಾನಲ್ಲ ಈತ, ಕೊಟ್ಟಿದ್ದನ್ನು ಏನು ಯಾವುದು ಕೂಡ ಉಪಯೋಗ ಇಲ್ಲದಿದ್ದ ನನಗೆ ಕೊಟ್ಟಿದ್ದ ಇದನ್ನು ಉಪಯೋಗಿಸ್ಕೊಂಡಿದ್ರೆ ನಾನು ಅದನ್ನು ಏನಾದರೂ ಮಾಡಿ ನನ್ನ ಜೀವನವನ್ನು ಬದಲಾಯಿಸ್ಕೋಬೋದಿತ್ತಲ್ಲ. ಇಲ್ಲ, ಬಹಳ ಮಂದಿ ಅಷ್ಟೇ ಪ್ರೇರೆ. ದೇವರ ವಾಕ್ಯ ಕೇಳ್ತೇವೆ, ದೇವರಲ್ಲೂ ಮಾಡಿರುವ ಪ್ರತಿಯೊಂದನ್ನು ನಾವು ಅನುಭವಿಸ್ತೀವಿ. ಒಂದೊಂದು ಸಲ ಕಷ್ಟದಲ್ಲಿ ಶ್ರಮದಲ್ಲಿ ಅಯ್ಯೋ ದೇವರೇ ನನಗೆ ಸಹಾಯ ಮಾಡು ಅಂದು ನಾವು ಹೇಳ್ತೀವಿ. ಅದಾದ ತಕ್ಷಣ ಟಕ್ಕನ್ನು ಮರ್ತೇ ಬಿಡ್ತೀವಿ. ಅದಕ್ಕೆ ಸ್ತುತಿ ಮಾಡಬೇಕಂತೆ, ದೇವರನ್ನ ಕೊಂಡಾಡಬೇಕು. ಪ್ರತಿಯೊಂದನ್ನು ದೇವರು ಕೊಂಡಾಡಲಿಕ್ಕೆ ಮನಸ್ಸು ಯಾವತ್ತಿರಂಗಿಲ್ಲ ಅಂದರೆ ಯಥಾರ್ಥತೆ ನಮ್ಮಲ್ಲಿಲ್ಲ. ಯೋಬನು ಪ್ರಿಯರೇ ಎಷ್ಟು ಶ್ರಮ ಪಟ್ಟಿದ್ದಾನೆ. ತನ್ನ ಸ್ನೇಹಿತರು ತನ್ನ ಮುಂದೆನೇ ಎಷ್ಟೋ ಮಾತುಗಳು ಹೇಳ್ತಾ ಇದ್ದಾರೆ. ಎಂಥ ಯೋಬನು ಎಂಥ ಸ್ಥಿತಿಯಲ್ಲಿ ಬಂದು ಕಡುಬಡವನಾಗಿಬಿಟ್ಟಿದ್ದ. ಮೈಯೆಲ್ಲ ರೋಗ ಎಷ್ಟು ಇದ್ರೂ ಕೂಡ ಎಷ್ಟೋ ಒಳ್ಳೆ ಮಾತು ಹೇಳ್ತಾ ಇದ್ದಾನೆ. ಹೆಂಡತಿ ಕೂಡ ಬೈತಾ ಇದ್ದಾಳೆ. ಇಂಥ ಭಯಂಕರ ಸ್ಥಿತಿಯಲ್ಲಿದೆಯಲ್ಲ, ದೇವ್ರನ್ನ ಬೈದು ನೀನು ಸಾಯ್ಬಹುದಲ್ಲ ಅಂತ ಹೇಳ್ತಿರುವಾಗ ಆತ ಒಂದೇ ಒಂದು ಮಾತು, ದೇವ್ರು ಕೊಟ್ಟ, ದೇವರು ತಗೊಂಡ. ಆತನ ಬಾಯಲ್ಲಿ ಒಂದು ಚೂರು ಕೂಡ, ಒಂದು ಶಬ್ದವು ಕೂಡ ದೇವರಿಗೆ ವಿರೋಧವಾಗಿ ಮಾತಾಡಲೇ ಇಲ್ಲ ತನ್ನ ಜೀವನದಲ್ಲಿ ಎಂದು ದೇವ್ರ ವಾಕ್ಯ ನಮಗೆ ತಿಳಿಸ್ಕೊಡ್ತಾ ಇದೆ. ನಾವು ಸಲಸಾಗಿ ಕಷ್ಟ ಬರುವಾಗ, ಶೋಧನೆ ಬರುವಾಗ, ನೋವು ಬರುವಾಗ, ಶ್ರಮಗಳು ಬರುವಾಗ ಈಸಿಯಾಗಿ ಬಯೋದು ಯಾರನ್ನ? ದೇವರ ಇದ್ದರೆ ಹಿಂಗೆ ಯಾಕೆ ಹಿಂಗೆ ಆಗ್ತಿತ್ತು? ನಮ್ಮ ಜೀವನ ಯಾಕೆ ಹಿಂಗೆ ಆಗ್ತಿತ್ತು? ನಮ್ಮ ಮಗನ ಯಾಕೆ ಹಿಂಗೆ ಆಯಿತು? ನಮ್ಮ ಕುಟುಂಬದಲ್ಲಿ ಹಿಂಗೆ ಯಾಕೆ ಆಗಬೇಕು? ಇಲ್ಲ ನಮ್ಮ ಸಭೆಯಲ್ಲಿ ಯಾಕೆ ಆಗಬೇಕು? ದೇವ್ರನ್ನ ಬೈತಿರ್ತೀರಿ. ಅಷ್ಟು ಶ್ರಮೆಯಲ್ಲಿದ್ದರೂ ಕೂಡ ದೇವ್ರನ್ನ ಬೈದಿಲ್ಲ ಅಂದರೆ ಅದು ಎಷ್ಟು ಯಥಾರ್ಥತೆ ಎಂದಿದ್ದಾನೆ. ಅದಕ್ಕೆ ಸಂತೋಷವಾಗಿ ಹೇಳ್ತಾ ಇದ್ದಾನೆ, ನಿನ್ನ ತ್ರಾಸಲ್ಲಿ ಯಥಾರ್ಥತೆ, ನ್ಯಾಯವಾಗಿರುವ ತ್ರಾಸಲ್ಲಿ ನಾನು ಯಥಾರ್ಥತೆಯನ್ನು ನೀನು ನೋಡು. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ಬರವಣಿಗೆಯಲ್ಲಿದ್ದೀವಿ ಪ್ರಿಯರೇ. ಬೇಗನೆ ಬರೋನಿದ್ದಾನೆ. ನಮಗೆ ಟೈಮನ್ನು ಕೊಟ್ಟು 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 ಕಡೆಗೆ ನಾವು ನೋಡ್ತಾ ಇದ್ದೀವಿ, ಉಪವಾಸ ನೋಡ್ತಾ ಇದ್ವಿ, ರಾಜ್ಯನೇ ತೆಗೆದುಬಿಟ್ಟ. ಆ ರಾತ್ರಿನೇ ಸತ್ತೋಗ್ಬಿಟ್ಟ ಇದ. ನಾವು ಚೆನ್ನಾಗಿ ನಾವು ನೋಡಿದ್ರೆ ಆ ರಾತ್ರಿಯಲ್ಲಿ 30ನೇ ವಚನ, 5ನೇ ದಾನಿಯೇಲು 5ನೇ ಅಧ್ಯಾಯ 30ನೇ ವಚನ, ಅದೇ ರಾತ್ರಿಯಲ್ಲಿ ರಾಜನಾದ ಬೆಲ್ಶೇಜರನ್ನು ಕೊಲ್ಲಲ್ಪಟ್ಟನು. ಹೋಯ್ತು. ಯಾಕಂದರೆ ತೂಕ ಮಾಡೋದು ಸಮಯ ದೇವರು ನಮಗೆ ಕೊಟ್ಟಿದ್ದಾನೆ.
ಈ ಪ್ರಪಂಚ ಎಷ್ಟು ಭಯಂಕರ ಇದೆ ನಾವು ನೋಡೋಣ. ಪ್ರಪಂಚದಲ್ಲಿ ಪ್ರತಿ ನೋಡೋದು ನಡೆಯೋದೆಲ್ಲ ಕೂಡ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈಗೋ ಆಗೋ ಇರಾನ್, ಆ ಇರಾನ್ ಅವನು ಇಸ್ರಾಯೇಲ್ ದೇಶದಲ್ಲಿ ನಮಗೆ ಸೂಚನೆ ವಾಕ್ಯ ಪ್ರಕಾರ, ಬೈಬಲ್ ಪ್ರಕಾರ ನಾವು ನೋಡಿದ್ರೆ ಇಸ್ರಾಯೇಲ್ ದೇಶದಲ್ಲಿ ನಡೆಯೋದು ಪ್ರತಿಯೊಂದು ಕೂಡ ನಮ್ಮ ಜೀವನಿಗೆ ಅನ್ವಯಿಸುತ್ತೆ. ನಾಳೆ ಬೆಳಗ್ಗೆ 1000 ವರ್ಷ ಪಾಲನೆ ಮಾಡೋದು ದೇವರಲ್ಲಿ ಸಿಂಹಾಸನವನ್ನು ಹಾಕ್ಕೊಂಡು. ಹೌದಲ್ಲ? ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ, ದೇವರಿಗೆ ಬೇಡ್ಕೊಳ್ಳೋಣ. ಹೌದು, ನಾನು ಯಥಾರ್ಥವಾಗಿದ್ದೀನ? ಇಲ್ಲ ಸ್ವಾಮಿ, ನಿನ್ನ ಲೆಕ್ಕ ಕೇಳುವಾಗ ನಾನು ಕೊಡ್ಲಿಕ್ಕೆ ಇಲ್ಲ ಆಗುತ್ತೆ ಸ್ವಾಮಿ. ಅಯ್ಯ, ನೀನೇ ಸಹಾಯ ಮಾಡು, ನಮ್ಮನ್ನು ಬದಲಾಯಿಸು. ಯಾವತ್ತೊಂದು ದಿವಸ ನಾನು ನಿನ್ನ ಬಳಿಗೆ ಬರಲೇಬೇಕಾಗಿದೆ. ಹೌದು ಪ್ರಿಯರೇ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, 10 ಮಂದಿ ಕನ್ನಿಕರನ್ನು ನಾವು ನೋಡ್ತಾ ಇದ್ದೀವಿ. 10 ಮಂದಿ ಕೂಡ ಫಸ್ಟ್ ನಾವು ನೋಡಿದ್ರೆ 10 ಮಂದಿ ಕೂಡ ಕನ್ನಿಕೆಗಳು, 10 ಮಂದಿ ಕೂಡ ಚೆನ್ನಾಗಿರೋರೆ, ಎಲ್ಲರೂ ಕೂಡ ಎಣ್ಣೆ ಇದ್ದವರೇ. ಆದರೆ ಆ ಸಮಯ ಬರೋ ಕಾಲಕ್ಕೆ ಬಾಗಿಲತ್ತ ಬಂದು ನಿಂತಿದ್ದಾರೆ, 10 ಮಂದಿ ನಿಂತಿದ್ದಾರೆ. ಈಗ ಒಳಗಿಂದ ಸೌಂಡ್ ಬಂತು. ಪ್ರಕಟಣೆಯಲ್ಲಿ ದೇವರು ಹೇಳ್ದಂಗೆ, ಈಗೋ ನಾನು ಬಂದ್ಬಿಟ್ಟೆ, ಈಗೋ ನಾನು ಬೇಗನೆ ಬರ್ತಾ ಇದ್ದೀನಿ, ಅವರವರ ತಕ್ಕಂಗೆ ಅವರಿಗೆ ಜೀತವನ್ನು ನಾನು ಕೊಡ್ತಾ ಇದ್ದೀನಿ, ಅವರವರ ಕ್ರಿಯೆಗಳಿಗೆ ನಾನು ಜೀತವನ್ನು ಕೊಡ್ತಾ ಇದ್ದೀನಿ. ಕ್ರಿಯೆಗಳ ಪ್ರಕಾರ ಪ್ರೇರೆ ಜೀತವನ್ನು ಕೊಡೋನಾಗಿದ್ದಾನೆ. ಹೌದು, 7 ಸಭೆಗಳಿಗೆ ಕೂಡ ದೇವರು ನ್ಯಾಯವನ್ನು ತೀರಿಸ್ತಾ ಇದ್ದಾನೆ. ಅಲ್ಲಿ 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಪ್ರಕಟಣೆ ಗ್ರಂಥ 2ನೇ 3ನೇ ಅಧ್ಯಾಯದಲ್ಲಿ ನೋಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ. ನೀನು ಹೀಗಿರ್ಬೇಕಾಗಿತ್ತು, ಮುಂಚೆ ನನ್ನ ಇಷ್ಟು ಪ್ರೀತಿ ಮಾಡಿಯಲ್ಲ, ಈಗ ಪ್ರೀತಿ ಎಲ್ಲೂ ಹೋಗ್ಬಿಡ್ತು. ಎಫೆಸರಿಗೆ ಬರೆದ ಇದನ್ನಲ್ಲಿ ಹೇಳ್ತಾ ಇದ್ದಾನೆ. ಸ್ಮರಣ ಒಂದೊಂದು ಸಭೆ, ಈಗ ಕಡೆ ಸಭೆಯಲ್ಲಿದೆ ಪ್ರಿಯರೇ. ಈ ಕಡೆ ಸಭೆಯನ್ನು ನೀವು ಚೆನ್ನಾಗಿ ಓದ್ರಿ ಒಂದ್ಸಲ. ಇವತ್ತು ದಯವಿಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ. ಲೌದೋಕಿಯ ಸಭೆ ಅದ್ಭುತವಾಗಿರುವ ಸಭೆ, ಎಲ್ಲ ಇರುವ ಸಭೆ. ಅದರಷ್ಟು ದರಿದ್ರ ಸಭೆ ಯಾವುದು ಕೂಡ ಇಲ್ಲ. ಅಷ್ಟು ಭಯಂಕರ ಸಭೆ ಯಾವುದಂದ್ರೆ ಅದೇ ಸಭೆ. ಅಷ್ಟು ಅದ್ಭುತವಾಗಿರುವ ಶ್ರೇಷ್ಠವಾಗಿರುವ ಸಭೆ ಕೂಡ ಅದೇ ಸಭೆ. ಇವತ್ತಿನ ದಿವಸ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ. 3ನೇ ಕಡೆಯ ಸಭೆಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ, ಓದ್ರಿ ಫಸ್ಟ್. ಓದಿದ ಮೇಲೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ, ಯಥಾರ್ಥತೆ ಇದೆಯಾ ಇಲ್ಲವಾ? ಲೆಕ್ಕ ಕೇಳುವಾಗ ನಾನು ದೇವರಿಗೆ ಯಾವ ಲೆಕ್ಕ ಕೊಡಬೇಕು? ಯಾವುದರಲ್ಲಿ ಲೆಕ್ಕ ಕೇಳ್ತಾನೆ? ಪ್ರತಿಯೊಂದರಲ್ಲಿ ಕೂಡ. ಹಾಗೆ ತೂಕದಲ್ಲಿ ನಾನು ತೇಲಿ ಹೋಗ್ತೀನೇನೋ, ನನ್ನ ತೆಗೆದು ಬಿಡ್ತಾನೇನೋ, ಕಡೆಗೆ ಅವನಿಗೆ ಶಿಕ್ಷೆ ಕೊಟ್ಟನಲ್ಲ, 3ನವನಿಗೆ ಆ ಶಿಕ್ಷೆ ಬರಬಾರ್ದು ಪ್ರೇರಣೆ, ನಮಗೆ ಯಾರು ಕೂಡ ಬರಬಾರ್ದು. ಅದಕ್ಕೋಸ್ಕರ ಇವತ್ತೊಂದು ದಿವಸ ಒಂದು ತೀರ್ಮಾನದಿಂದ ನಾವು ಮುಗಿಸ್ಕೊಳ್ಳೋಣ. ಏನಿದ್ರು ನಾಳೆ ಬೆಳಗ್ಗೆ ದೇವರು ಕೇಳುವಾಗ ಯಥಾರ್ಥದಿಂದ ನಾವಿರಬೇಕು. ಕಡೆ ಸಭೆಯಲ್ಲಿದ್ದೀವಿ, 7ನೇ ಸಭೆಯಲ್ಲಿದ್ದೀವಿ. ಕರ್ತನೆ, ನಿನಗೆ ಇಷ್ಟವಾದರೆ ನಾವು ನಮ್ಮ ಹೃದಯವನ್ನು ತೆರೆದು ನೀನು ನನ್ನೊಳಗೆ ಬಾ, ನಾನು ನೀನು ಇಬ್ಬರು ಸೇರಿ ಔತಣವನ್ನು ನೀನು ಕೂಟವನ್ನು ಏರ್ಪಡಿಸೋಣ, ನಾವು ಭೋಜನವನ್ನು ಮಾಡೋಣ ಅಂದು ನೀನು ಹೇಳಿಯಲ್ಲ. ಅಂಥ ಸ್ಥಿತಿಯಲ್ಲಿ ನನ್ನನ್ನು ನಡೆಸಿಕೊಡು, ನನ್ನ ಕುಟುಂಬವನ್ನು ನಡೆಸಿಕೊಡು, ನನ್ನ ಸಭೆಯನ್ನು ನಡೆಸಿಕೊಡು ಅಂದು ನಾವು ಪ್ರಾರ್ಥಿಸ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಕರ್ತನಲ್ಲಿ ದೇವರೇ, ನಿನಗೆ ಸ್ತೋತ್ರ. ಅತಿ ಬೇಗನೆ ಬರುತ್ತಿರುವ ಕರ್ತನೆ, ನಿನಗೆ ಸ್ತೋತ್ರ. ಆಶ್ಚರ್ಯಕರನೇ, ನಿನಗೆ ಸ್ತೋತ್ರ. ಆ ಬರುವಣಿಕೆಯಲ್ಲಿರುವಾಗ ನಮ್ಮ ಲೆಕ್ಕವನ್ನು ನೋಡೋನು ನೀನಾಗಿದ್ದೀ, ತೂಕವನ್ನು ಮಾಡೋನಾಗಿದ್ದೀ.
ಶಿಕ್ಷೆ ಕೊಡೋನಾಗಿದೆಯೇ, ಬಹುಮಾನ ಕೊಡೋನು ನೀನಾಗಿದೆಯೇ ಸ್ವಾಮಿ. ಅಯ್ಯ, ಈ ಕಡೆ ಕಾಲದಲ್ಲಿ, ಹೊಸ ವರ್ಷದಲ್ಲಿ ಹೊಸದಾಗಿ ಇವತ್ತು ನಮ್ಮೊಟ್ಟಿಗೆ ಮಾತಾಡಿದ್ದೆ ಸ್ವಾಮಿ. ಬೆಲ್ಶೇಜರನು ತನ್ನ ಪ್ರಾಣ ಯಾರ ಕೈಯಲ್ಲಿದೆಯೋ, ತನ್ನ ಸ್ಥಿತಿಗತಿಗಳು ಯಾರ ಕೈಯಲ್ಲಿದೆಯೋ ಆ ದೇವರನ್ನು ಘನಪಡಿಸಲೇ ಇಲ್ಲ ಅಂತ. ಅದಕ್ಕೋಸ್ಕರ ಆತನಿಗೆ ಬಂದಿದ್ದ ಶಿಕ್ಷೆ ಭಯಂಕರ ಶಿಕ್ಷೆ. ಇವತ್ತು ಆ ಶಿಕ್ಷೆಯಿಂದ ತಪ್ಪಿಸಬೇಕೆಂದು ನಮ್ಮೊಟ್ಟಿಗೆ ನೀನು ಮಾತಾಡಿದ್ದಿ ಸ್ವಾಮಿ. ಈ ವಾಕ್ಯವನ್ನು ಕೇಳ್ತಿರುವ ಪ್ರತಿಯೊಬ್ಬರನ್ನು ಕೂಡ ಒಮ್ಮೆ ಕರ್ತನೆ, ನಿನಗಿಷ್ಟವಾದರೆ ಒಮ್ಮೆ ಅವರ ಹೃದಯ ಬಾಗಿಲನ್ನು ತಟ್ಟಬೇಕೆಂದು ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ಪ್ರತಿಯೊಬ್ಬರು ಈ ವಾಕ್ಯವನ್ನು ಕೇಳಿಕೊಂಡಿರುವ ಪ್ರತಿಯೊಬ್ಬರು ನಾಳೆ ಆಕಾಶದಲ್ಲಿ ಮಹಿಮ ಮೇಘದಲ್ಲಿ ನೀನು ಬರುವಾಗ ನಾವೆಲ್ಲರೂ ಕೂಡ ತೆರೆದಿದ್ದ ಹೃದಯದಲ್ಲಿ ನಿನ್ನನ್ನು ತುಂಬಿಸಿಕೊಂಡು ನಮ್ಮ ಹೃದಯದಲ್ಲಿ ಸಂತೋಷ, ಆನಂದ, ಕೊಂಡಾಟದಿಂದ ನಿನ್ನನ್ನು ಸೇರಲಿಕ್ಕೆ ಕೃಪೆ ತೋರಿಸ್ಬೇಕೆಂದು ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆ ವಾರವೆಲ್ಲ ಕೂಡ ನಿನ್ನ ಆ ತೋಟದಲ್ಲಿ ನಮ್ಮನ್ನಿಟ್ಕೊಂಡು ಆಶೀರ್ವಾದ ಮಾಡಬೇಕೆಂದು, ನೆಮ್ಮದಿ ಸಮಾಧಾನದಿಂದ ಕಳಿಸ್ಕೊಡ್ಬೇಕೆಂದು ಪ್ರಾರ್ಥನೆ ಆಲಿಸಬೇಕೆಂದು ಕರ್ತನೆ ನಿನ್ನನ್ನು ಬೇಡ್ತಾ ಇದ್ದೀವಿ. ಹಾಗೆ ಈ ಗಿಲ್ಗಾಲ್ ಈ ಪಾಸ್ಟ್ರನ್ನು, ಇದು ಏರ್ಪಡಿಸಿದ್ದ ಪಾಸ್ಟ್ರನ್ನು, ಅವ್ರ ಕುಟುಂಬವನ್ನು ನೀನು ಆಶೀರ್ವಾದ ಮಾಡು. ಮತ್ತೊಮ್ಮೆ ಅವ್ರು ಮಾಡಿರುವ ಪ್ರತಿಯೊಂದು ಕಾರ್ಯಗಳಲ್ಲಿ ನಿನ್ನ ಸಹಾಯವನ್ನು ದಯಪಾಲಿಸಿ ಆಶೀರ್ವಾದ ಮಾಡಬೇಕೆಂದು, ಇದರಿಂದ ಆಶೀರ್ವಾದಗಳಿಂದ ನಮ್ಮನ್ನೆಲ್ಲರೂ ತುಂಬಿಸ್ಬೇಕೆಂದು ಪ್ರಾರ್ಥನಾಯಿಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಸರ್ವಶಕ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ಅತಿ ಬೇಗನೆ ಬರ್ತಿರುವ ವರನಾಗಿ ಬರ್ತಿರುವ ದೇವಾದಿದೇವನ ಕೃಪೆ ನಮ್ಮೊಂದಿಗೆ ಇರಲಿ. ಆಮೇನ್. ಮರಣಾತ.